ಇದರಲ್ಲಿ G+3 ಇದೆ ಪ್ಲಸ್ ಹೆಡ್ ರೂಮ್ ಇದೆ. 3 ಕಾರ್ಸ್ ನಾವು ಪಾರ್ಕ್ ಮಾಡಬಹುದು. ಎಲ್ಲ ಸ್ಲ್ಯಾಬ್ಸ್ ಅಲ್ಲೂ ವಿ ಹ್ಯಾವ್ ಕವರ್ಡ್ ವಿತ್ PVC ಸೀಲಿಂಗ್. ದೀಸ್ ಆರ್ ಆಲ್ ಹ್ಯಾಂಡ್ ಕ್ರಾಫ್ಟೆಡ್ ಡೋರ್ಸ್ ಆನ್ ದ ಸೈಟ್. ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟ್ ಲೆಪೋದ್ರಾ ಫಿನಿಶ್ ಬರುತ್ತೆ. ಯೂಶುವಲಿ ಮೈನ್ ಡೋರ್ ಡಿಫರೆಂಟ್ ಆಗಿ ಕೇಳ್ತಾರೆ. ಇದನ್ನು ಟೀಕ್ ಕೂಡ ಬರುತ್ತೆ. ಎಲ್ಲ ಟೀಕ್ ಇದೆ. ಎಲ್ಲರೂ ಇದನ್ನೇ ನೋಡ್ಬಿಟ್ಟು ವಾವ್ ಅಂತ ಹೇಳ್ತಾರೆ. ಅಷ್ಟೊಂದು ಇದು ಟಿವಿ ಯೂನಿಟ್ ಪೂಜಾ ಒಂಥರ ಸೊಫಿಸ್ಟಿಕೇಟೆಡ್ ಯೂನಿಟ್ ತರ ಬರ್ತಾ ಇದೆ. ಇದು ಸ್ವಲ್ಪ ಲಕ್ಸುರಿಯಸ್ ಇರೋದ್ರಿಂದ ಫುಲ್ಲಿ ಅಕ್ರಿಲಿಕ್ ಶಟರ್ಸ್ ಯೂಸ್ ಮಾಡಿದೀವಿ, ಮತ್ತೆ ಸೀಮ್ಲೆಸ್ ಡಿಸೈನ್ ಮಾಡಿದೀವಿ. ಈ ರೀತಿ ಮಿರರ್ ನೀವು ನೋಡಿರಕ್ಕೆ ಸಾಧ್ಯ ಇಲ್ಲಪ್ಪ. ಒಂದು ದಿಸ್ ಇಸ್ ಅ ವೆರಿ ಕ್ರಾಫ್ಟೆಡ್ ಮಿರರ್. 10 years ನಾನು ವಾಟರ್ ಪ್ರೂಫಿಂಗ್ ವಾರಂಟಿ ಕೊಡ್ತೀನಿ. ವೆಲ್ ಡೆಕೋರೇಟೆಡ್ ಥೀಮ್ ಮತ್ತೆ ಕಂಪ್ಲೀಟ್ ರಬ್ಬರ್ ವುಡ್ ಯೂಸ್ ಮಾಡಿದೀವಿ. ರಬ್ಬರ್ ವುಡ್. ಎಸ್ ಸರ್, ಇದು 17x15 ಬರುತ್ತೆ. ಕ್ಲಿಯರ್ ಸ್ಪೇಸ್ ನೋಡಿ ನಿಮಗೆ ಎಷ್ಟು ಕ್ಲಿಯರ್ ಆಗಿ ನಾವು ನಮ್ದು ಡೆಕೋರೇಷನ್ ಇದೆ ನೋಡಿ. A to Z ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ವೆಲ್ ಆರ್ಗನೈಸ್. ವಾಲ್ ಮೌಂಟ್ ಕಮೋಡ್ ಬರುತ್ತೆ. ನಾನು ಗ್ರೋಹೆ ಗೇಬ್ರಿಡ್ ಮಾತ್ರ ಯೂಸ್ ಮಾಡ್ತೀನಿ. ಕನ್ಸಿಲ್ ಟ್ಯಾಂಕ್ಸ್ ಆಲ್ ದಿಸ್ ವಿಲ್ ಹ್ಯಾವ್ ಅ ಸ್ಟೋರೇಜ್. ನೋಡಿ ಇದರಲ್ಲಿ ನಿಮಗೆ ಸ್ವಲ್ಪ ಥೀಮ್ ಡಿಫರೆಂಟ್ ಥೀಮ್ ಇದೆ ನೋಡಿ. ಫುಲ್ಲಿ ಫರ್ನಿಶ್ ವಾಶ್ರೂಮ್ ಇದೆ ನೋಡಿ. ಇಲ್ಲೂ ಸೇಮ್ ಇದು ನಿಮಗೆ 17x24 ಬರುತ್ತೆ. ಕ್ಲಾಸಿಕಲ್ ಕಾನ್ಸೆಪ್ಟ್ ಬರುತ್ತೆ. ಇದು ನಾವು ಯಾವ ಡಿಸೈನ್ ಬೇಕಾದ್ರೂ ಸ್ಕೈಲೈಟ್ ಇದೆಲ್ಲ ಕಸ್ಟಮೈಸಬಲ್ ಇದೆ. ಹೆಡ್ ರೂಮ್ ಏರಿಯಾ ಇದೆ. ನೀವು ಪಾರ್ಟೀಸ್ ಏನಾದ್ರು ಮಾಡಬೇಕು ಅಂತ ಸಫಿಷಿಯಂಟ್ ಸ್ಪೇಸಸ್ ಇದೆ. ಮತ್ತೆ ಈ ಬಿಲ್ಡಿಂಗ್ ಕೂಡ ಸೇಲ್ಗಿದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು 30-40 ಡೈಮೆನ್ಷನಲ್ಲಿ ಕಟ್ಟಿರೋ ಒಂದು ಪ್ರೀಮಿಯಂ ಡೂಪ್ಲೆಕ್ಸ್ ಮನೆ ಕೂಡ ತೋರಿಸ್ತೀನಿ. ಸೊ ಈ ಮನೆಯಲ್ಲಿ ಆ್ಯಕ್ಚುಲಿ ಡಬಲ್ ಹೈಟ್ ಸೀಲಿಂಗ್ ಇದೆ, ಮತ್ತು ಹೋಮ್ ಥಿಯೇಟರ್ ಕೂಡ ಇದೆ, ಲಿಫ್ಟ್ ಆಕ್ಸಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 30-40 ಡೈಮೆನ್ಷನಲ್ಲಿ ಈ ಥರ ಎಲ್ಲ ಮಾಡ್ಬೋದು ಅಂತ ಈ ಪ್ರಾಜೆಕ್ಟಲ್ಲಿ ಸ್ಕಂದ ಆರ್ಕಿಟೆಕ್ಟ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅಂತ ಒಂದು ಕಂಪನಿಯವರು ಮಾಡಿ ತೋರಿಸಿದ್ದಾರೆ. ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ. ಸೊ ನಿಮ್ಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ಸ್ ಆಗಲಿ, ಇಂಟೀರಿಯರ್ಸ್ ಆಗಲಿ, ಯಾವುದೇ ರೀತಿ ಪ್ಲಾನಿಂಗ್ ಬೇಕಾದ್ರೂ ಇವ್ರು ಮಾಡಿಕೊಡ್ತಾರೆ. ಸೊ ಈ ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡೋಣ. ಮತ್ತು ಈ ಬಿಲ್ಡಿಂಗ್ ಕೂಡ ಸೇಲ್ಗಿದೆ. ಸೊ ನೀವು ಯಾರು ತೊಗೊಬೇಕಾದ್ರೆ ಕೂಡ ಈ ಬಿಲ್ಡಿಂಗ್ ಪರ್ಚೇಸ್ ಮಾಡಬೇಕಾದ್ರೆ ಮೇಲೆ ನಂಬರ್ಗೆ ಕಾಲ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ನಿಮ್ಮ ಮುಂದೆ ನೋಡ್ತಿರ್ಬೋದು ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಸ್ಕಂದ ಆರ್ಕಿಟೆಕ್ಚರ್ ಆ್ಯಂಡ್ ಇಂಟೀರಿಯರ್ಸು ಮುಂಚೆನೇ ಒಂದು ವೀಡಿಯೋ ಮಾಡಿದ್ದೆ ಇಂಟೀರಿಯರ್ಸ್ದಲ್ಲ. ಸೊ ನೀವು ಕನ್ಸ್ಟ್ರಕ್ಷನ್ ಕೂಡ ಮಾಡಿ ಸೂಪರಾಗಿ ಒಂದು ಬಿಲ್ಡಿಂಗ್ ಕೂಡ ತೋರಿಸಿದ್ದೀರಾ. 30-40 ಡೈಮೆನ್ಷನಲ್ಲಿ ಸೂಪರಾಗಿ ಒಂದು ಹೈಲೈಟ್ಸ್ ಎಲ್ಲ ಕೂಡ ಕೊಟ್ಟಿದ್ದೀರಾ. ಅದ್ರ ಬಗ್ಗೆ ಎಲ್ಲ ಆಮೇಲೆ ಹೇಳೋಣ. ಸರ್, ಸ್ಕಂದ ಇಂಟೀರಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ಯಾವಾಗ ಸ್ಟಾರ್ಟ್ ಆಗಿದ್ದು, ಕಂಪನಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು 2011 ಇಂದ ನಾವು ಆಪರೇಟ್ ಮಾಡ್ತಾ ಇದ್ದೀವಿ. ಸೊ ಆಸ್ ಆಫ್ ನಾವು ನಮ್ದು 3 ಬ್ರಾಂಚಸ್ ಇದೆ. ಒಂದು ನಾಗರಬಾವಿ ಪಾಪರೆಡ್ಡಿಪಾಳ್ಯ ಮೇನ್ ರೋಡ್ ಅಲ್ಲಿ ಇದೆ. ಇನ್ನೊಂದು ಬಂದು ದೇವನಹಳ್ಳಿ ಸ್ಟೋರ್ ನ ನೀವು ಪವನ್ ಮುಂಚೆ ಶೂಟ್ ಮಾಡಿದ ವಿಡಿಯೋ ಕೂಡ ಸಬ್ಸ್ಕ್ರೈಬರ್ಸ್ ನೋಡಬಹುದು. ಅಂಡ್ ಥರ್ಡ್ ಬ್ರಾಂಚ್ ಬಂದು ನಮ್ದು ಸರ್ಜಾಪುರ ರೋಡ್ ದೊಮ್ಸಂದ್ರ ರೋಡ್ ಅಲ್ಲಿ ಇದೆ. ಸೊ ವಿ ಆಪರೇಟ್ ಫ್ರಮ್ 3 ಬ್ರಾಂಚಸ್ ಆಲ್ ಅಕ್ರಾಸ್ ಬ್ಯಾಂಗ್ಳೂರ್. ನಾವು ಯಾವ ರೀತಿ ಡಿವೈಡ್ ಮಾಡಿದೀವಿ ಅಂದ್ರೆ, ಬ್ಯಾಂಗ್ಳೂರ್ ನೋಡಿ ನಾರ್ತ್ ಒಂದು ಬ್ರಾಂಚ್ ಕವರ್ ಮಾಡ್ತಾ ಇದೀವಿ, ಬ್ಯಾಂಗ್ಳೂರ್ ಈಸ್ಟ್ ಒಂದು ಬ್ರಾಂಚ್ ಕವರ್ ಮಾಡ್ತಾ ಇದೀವಿ, ಬ್ಯಾಂಗ್ಳೂರ್ ವೆಸ್ಟ್ ಒಂದು ಬ್ರಾಂಚ್ ಕವರ್ ಮಾಡ್ತಾ ಇದೀವಿ. ಬ್ಯಾಂಗ್ಳೂರ್ ಸೌತ್ ನಾವು ಫೋಕಸ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ಇಟ್ಸ್ ಆಲ್ರೆಡಿ ಮೋರ್ ಆರ್ ಲೆಸ್ ದ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಆರ್ ಕ್ಲೋಸ್ಡ್. ಅಲ್ಲಿ ಜಾಸ್ತಿ ಪ್ರಾಪರ್ಟೀಸ್ ವೇಕೆಂಟ್ ಇಲ್ಲ. ಹೀಗಾಗಿರೋದ್ರಿಂದ ವಿ ಆರ್ ಫೋಕಸಿಂಗ್ ಆನ್ ಬ್ಯಾಂಗ್ಳೂರ್ ನಾರ್ತ್, ಈಸ್ಟ್ ಅಂಡ್ ವೆಸ್ಟ್. ಓಕೆ ಸರ್, ಸೂಪರ್. ಸೊ ಎಷ್ಟು ಪ್ರಾಜೆಕ್ಟ್ಸ್ ಮಾಡಿರಾ ಅಂಡ್ ಆನ್ ಗೋಯಿಂಗ್ ಎಷ್ಟು ನಡೀತಾ ಇದೆ ಸರ್? ಸರ್, ಈಗ ನಾವು ಟಿಲ್ ಡೇಟ್ ಅರೌಂಡ್ 200+ ಪ್ರಾಜೆಕ್ಟ್ಸ್ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಸಿ ವಿ ಆರ್ ಫೋಕಸಿಂಗ್ ಆನ್ ದ ಕ್ವಾಲಿಟಿ. ದಟ್ ಇಸ್ ವೈ ಅವರ್ ನಂಬರ್ ಲುಕ್ಸ್ ಲಿಟಲ್ ಲೆಸರ್. ಬಟ್ ನಾವೇನಾದ್ರೆ ಕ್ವಾಲಿಟಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. 200+ ಇದೆ ಸರ್. ಈಗ ಆನ್ ಗೋಯಿಂಗ್ ಅರೌಂಡ್ 12 ಪ್ರಾಜೆಕ್ಟ್ಸ್ ನಡೀತಾ ಇದೆ. ಸೊ ನಾವು ಮಾಸ್ ಹೌಸಿಂಗ್ ಫೋಕಸ್ ಮಾಡ್ತಾ ಇಲ್ಲ, ಬಟ್ ವಿ ಫೋಕಸ್ ಆನ್ ದ ಕ್ವಾಲಿಟಿ ಆಫ್ ದ ಹೌಸಸ್. ಕ್ವಾಲಿಟಿ ಈ ಥರ ಮಾಡಿ. ಓಕೆ ಸರ್, ಸೂಪರ್. ಸೊ ಇವಾಗ ಒಂದು ಪ್ರಾಜೆಕ್ಟ್ ಮಾಡಿರೋ ನೀವು, ಇದು 30-40 ಡೈಮೆನ್ಷನಲ್ಲಿ ಮಾಡಿರೋಂಥ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಎಷ್ಟು ಟೈಮ್ ತೊಗೊಂತು ಆ್ಯಂಡ್ ಯಾವ ರೀತಿ ಒಂದು ಮಾಡಿರೋ ಹೈಲೈಟ್ಸ್? ಈ ಪ್ರಾಜೆಕ್ಟ್ ಏನಾಗುತ್ತೆ ನೋಡಿ, 30x40 ಇದು ನಾನು G+3 ಮಾಡಿದ್ದೀನಿ. ಓಕೆ. ಟೋಟಲ್ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್ ಅಂಡ್ ಹ್ಯಾಂಡ್ ಓವರ್ ನಾನು ಇದನ್ನ 14 months ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದೀನಿ. 14 months. Yes, 14 months. ಇಟ್ ಇಸ್ ಅ ಲಕ್ಸುರಿಯಸ್ ಹೌಸ್. ನೀವು ವಿಡಿಯೋನಲ್ಲಿ ನೋಡ್ತಾ ಹೋಗ್ಬೋದು. ಎವ್ರಿ ಕಾಂಪೋನೆಂಟ್ ಇಸ್ ಕ್ರಾಫ್ಟೆಡ್. ಎವ್ರಿ ನೂಕ್ ಅಂಡ್ ಕಾರ್ನರ್ ಆಫ್ ದ ಹೌಸ್ ಇಸ್ ಫರ್ನಿಶ್ಡ್. ನಾವು ಯಾವುದೇ ಒಂದು ಮನೆ ಮಾಡಿದ್ರೆ ವಿ ಫೋಕಸ್ ಆನ್ ಫುಲ್ಲಿ ಫರ್ನಿಶ್ಡ್ ಹೌಸಸ್. ಅಂದ್ರೆ ನಾನು ಒಂದು ಸಣ್ಣ ಸ್ಪೇಸ್ನು ಕೂಡ ಫರ್ನಿಶ್ ಮಾಡ್ತೀನಿ, ಸೊ ದಟ್ ಥೀಮ್ ಮ್ಯಾಚ್ ಆಗಬೇಕು ಅಂತ. ಸೊ ಇಂಟೀರಿಯರ್ ಟೋನ್ ಡಿಫರೆಂಟ್ ಆಗೋದು, ಥೀಮ್ ಇಂದ ಹೊರಗಡೆ ಹೋದ್ರೆ ಮನೆ ಅಷ್ಟು ನಿಮಗೆ ಅಪ್ರೋಪ್ರಿಯೇಟ್ ಅನ್ಸಲ್ಲ. ಸೂಪರ್. ಎಸ್.
ಓಕೆ ಸರ್. ಸೊ ಇವಾಗ ನೋಡ್ತಿರ್ಬೋದು ಎಲಿವೇಶನ್ ಯೂಶಲಿ ಎಲ್ಲರೂ ಡಿಫ್ರೆಂಟಾಗಿ ಕೇಳ್ತಾರೆ, ಇದು ಎಲಿವೇಶನ್ ಯಾವ ಥರ ಒಂದು ಪ್ಲಾನಿಂಗ್? ಸೊ ಈಗ ಏನಾಗುತ್ತೆ ನೋಡಿ, ನೀವು ಇದನ್ನ ನೋಡಿದ್ರೆ ಒಂಥರ ನೋಡಿದಾಗ ನಿಮಗೆ ಹೊರಗಡೆಯಿಂದ ನಾವು ಇದನ್ನ ಸ್ಟೆಪ್ ಬೈ ಸ್ಟೆಪ್ ತಗೊಂಡಿದ್ದೀವಿ, ಅಂದ್ರೆ ಎಲಿವೇಶನ್ ಪಾರ್ಟ್ ಬೈ ಪಾರ್ಟ್ ತಗೊಂಡಿದ್ದೀವಿ. ಓಕೆ. ಸೊ ನೀವು ಈ ಸ್ಟ್ರಕ್ಚರ್ ನೋಡ್ತಾ ಇದ್ರೆ ವಿಡಿಯೋನಲ್ಲಿ ನಿಮಗೆ ಈ ಹೈಟ್ ಆಫ್ ದ ಬಿಲ್ಡಿಂಗ್ ನೋಡಿದಾಗ ಇಟ್ ಲುಕ್ಸ್ ವೆರಿ ಎನಾರ್ಮಸ್, ಅಂದ್ರೆ ನಿಮ್ಗೆ ಒಂಥರ ದೊಡ್ಡದು ಕಾಣ್ತಾ ಇದೆ ಸ್ಟ್ರಕ್ಚರ್ ಆಕ್ಚುಲಿ. ಇದು ಏನಂತಂದ್ರೆ ರೀಸೆಂಟ್ BBMP ಬೈಲಾ ನೀವು ನೋಡಿದ್ರೆ G+3 ಕೂಡ ಅಲೋ ಮಾಡ್ತಾ ಇದ್ದಾರೆ BBMP ನಲ್ಲಿ, ಅಂಡ್ 14.5 ಮೀಟರ್ಸ್ ವರೆಗೂ ಹೈಟ್ ಅಚೀವ್ ಮಾಡಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ನಾವು ಈ 14.5 ಮೀಟರ್ಸ್ ನ ಅಚೀವ್ ಮಾಡಿದೀವಿ. ಇದರಲ್ಲಿ G+3 ಇದೆ, ಪ್ಲಸ್ ಹೆಡ್ ರೂಮ್ ಇದೆ. ಸೊ ನಿಮಗೆ ಟೆರೆಸ್ ಮತ್ತೆ ನಿಮ್ಮ ಲಿಫ್ಟ್ ಮೇಂಟೆನೆನ್ಸ್ ಎಲ್ಲದಕ್ಕೂ ಒಂದು ಸಪರೇಟ್ ಸ್ಟ್ರಕ್ಚರ್ ಬರ್ತಾ ಇದೆ. ಓಕೆ ಸರ್. ಸೊ ಎಲಿವೇಶನಲ್ಲಿ ಯಾವ ಥರ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ? ಸಿ ನನ್ನ ಯೂಶಲಿ ನನ್ನ ಪ್ರಾಜೆಕ್ಟ್ಸಲ್ಲಿ ನೀವು ಎಲ್ಲೇ ನೋಡಿದ್ರು ನಾವು ಯಾವುದು ಎಕ್ಸಾರ್ಬಿಟೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡಲ್ಲ. ಸೊ ನಮ್ದು ಏನಾಗುತ್ತೆ ಅಂದರೆ ವೈಲ್ ಆರ್ಕಿಟೆಕ್ಚರ್ ವಿ ಫೋಕಸ್ ಆನ್ ದ ಎಲಿವೇಶನ್ ಪಾರ್ಟ್. ಕೆಲವು ಕಂಪನೀಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ದೇ ಫೋಕಸ್ ಆನ್ ದ ಮಟೀರಿಯಲ್ ಆ್ಯಂಡ್ ಡೂ ದ ಎಲಿವೇಶನ್, ಬಟ್ ವಿ ಆರ್ ನಾಟ್ ಡೂಯಿಂಗ್ ಸೊ. ಯಾಕಂತಂದರೆ ಬಡ್ಜೆಟ್ನ ಕೂಡ ನಾವು ಒಂದು ಮೀಡಿಯಂ ರೇಂಜಲ್ಲೇ ನಾವು ಕೊಡ್ತೀವಿ. ಪ್ಲಸ್ ನೀವು ಏನು ಸ್ಪೆಂಡ್ ಮಾಡ್ತಿದ್ದೀರಲ್ಲ, ಅಂದರೆ ತುಂಬ ಹೈ ಎಂಡ್ ಪ್ರಾಡಕ್ಟ್ ಸ್ಪೆಂಡ್ ಮಾಡಿದ್ರೆ ಏನು ಎಲಿವೇಶನ್ ನೀವು ತಗೋತೀರಾ, ಫ್ರಂಟ್ ಎಲಿವೇಶನ್ ಅಚೀವ್ ಮಾಡ್ತೀರಾ, ನಾನು ಅದನ್ನ ಬೇಸಿಕಲ್ಲಿ ಅಚೀವ್ ಮಾಡ್ತೀನಿ. ವಿಡಿಯೋ ನೋಡ್ತಾ ಇದ್ದಂಗೆ ನಿಮಗೆ ನೋಡಿ ಆದಷ್ಟು ನಾವು ಎಲ್ಲ ಸ್ಲ್ಯಾಬ್ಸ್ ಅಲ್ಲೂ ವಿ ಹ್ಯಾವ್ ಕವರ್ಡ್ ವಿತ್ PVC ಸೀಲಿಂಗ್. ಅದು ನಿಮಗೆ ಬಹಳ 150 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಕವರ್ ಆಗುತ್ತೆ. ಅಂಡ್ ಅದು ವಾಟರ್ ಪ್ರೂಫ್ ಬರುತ್ತೆ, ಮತ್ತೆ ಎಕ್ಸ್ಟೀರಿಯರ್ ಗ್ರೇಡ್ ಪ್ರಾಡಕ್ಟ್ ಇರುತ್ತೆ. ನಿಮಗೆ ಯಾವುದೇ ರೀತಿ ಬ್ರೇಕೇಜ್ ವೇಸ್ಟೇಜ್ ಈ ತರ ಬರಲ್ಲ. ಸೊ ಈ ರೀತಿ ಯೂಸ್ ಮಾಡಿದೀವಿ. ಈ ಪ್ರಾಜೆಕ್ಟ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಾನು ಗ್ಲಾಸ್ ಸೆಲ್ಲಿಂಗ್ಸ್ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಆಡಿಂಗ್ ಅಪ್ ಟು ದ ಅಡ್ವಾಂಟೇಜ್ ಆಫ್ ದ ಹೌಸ್. ಸೂಪರ್ ಸರ್. ಸೊ ಈ ಪ್ರಾಜೆಕ್ಟ್ ಅಲ್ಲಿ ನಿಮ್ಮ ಕನ್ಸ್ಟ್ರಕ್ಷನ್ ಇದು ಕೂಡ ರ್ಯಾಕ್ ಇದು ಇನ್ಕ್ಲೂಡ್ ಆಗಿರುತ್ತೆ? ಎಸ್ ಎಸ್, A to Z ಇನ್ಕ್ಲೂಡ್ ಆಗಿರುತ್ತೆ. ವಾಟ್ ಎವರ್ ಯು ಸಿ ಇನ್ ದ ವಿಡಿಯೋ ಇಟ್ಸ್ ಅ ಟೋಟಲ್ ಪ್ಯಾಕೇಜ್ ಕನ್ಸ್ಟ್ರಕ್ಷನ್. ಓಕೆ ಓಕೆ, ಸೂಪರ್ ಸರ್. ಸೊ ಎಂಟ್ರೆನ್ಸ್ ಬಂದರೆ ಮೇನ್ ಡೋರು ಯಾವ ಥರ ಒಂದು ಡಿಸೈನಿಂಗ್ ಮಾಡಿದ್ದೀರಾ? ಸಿ ಇದು ಮೇನ್ ಗೇಟ್ಸ್ ಬಂದು ನಾನು ಮೈಲ್ಡ್ ಸ್ಟೀಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದನ್ನ ನಾನು ಮೆಟಲ್ ಶೀಟ್ ಮೆಟಲ್ ಯೂಸ್ ಮಾಡಿ CNC ನಲ್ಲಿ ನಾನು ಇದನ್ನ ಡಿಸೈನ್ ಅಚೀವ್ ಮಾಡಿದ್ದೀನಿ. ನೀವು ಈ ಪ್ರಾಡಕ್ಟ್ ಏನು ನೋಡ್ತಾ ಇದ್ರೆ, ಈ ವುಡ್ ಕಲರ್ ಏನು ಫಿನಿಶ್ ಬರ್ತಾ ಇದೆ, ಇದು ನಿಮಗೆ HPL ಶೀಟ್ಸ್ ಅಂತೀವಿ, ದಟ್ ಇಸ್ ಕಾಲ್ಡ್ ಅಸ್ ಹೈ ಪ್ರೆಷರ್ ಲ್ಯಾಮಿನೇಟ್ಸ್. ಇದೆಲ್ಲ ನಾನು ನಿಮಗೆ ಏರೋಲ್ಯಾಮ್ ಬ್ರ್ಯಾಂಡ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಗ್ರೇಟ್ ಬ್ರ್ಯಾಂಡ್. ನಿಮಗೆ ಇದು 10 years ವಾರಂಟಿ ಬರುತ್ತೆ, ಯಾವುದೇ ರೀತಿ ಪೀಲ್ ಆಫ್ ಆಗಲ್ಲ. ಸೂಪರ್, ಈ ರೀತಿ ಬರುತ್ತೆ ಈ ಪ್ರಾಡಕ್ಟ್. ಸೂಪರ್ ಸರ್. ಸೊ ಎಂಟ್ರೆನ್ಸ್ಗೆ ಬಂದಿದ ತಕ್ಷಣ ಒಂದು ಯೂಜ್ ಪಾರ್ಕಿಂಗ್ ಸ್ಪೇಸ್ ನೋಡ್ಬೋದು. ಸೊ ಇಲ್ಲಿ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಎಷ್ಟು ಕೊಟ್ಟಿದ್ದೀರಾ ಸರ್? ಇದು 10,000 ಲೀಟರ್ಸ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಅದಾದ್ಮೇಲೆ ನಿಮಗೆ ಬೋರ್ವೆಲ್ಗೆ ಕೂಡ ನಾನು ಸಂಪ್ ಕವರ್ ಮಾಡಿರ್ತೀನಿ. ಸೊ ದಟ್ ನಿಮಗೆ ಏನಾದರೂ ಮೇಂಟೆನೆನ್ಸ್ ಇದ್ದು ಇನ್ ಕೇಸ್ ಆಫ್ 15 years 20 years ಆದ್ಮೇಲೆ ಬೋರ್ವೆಲ್ ಅಕಸ್ಮಾತ್ ನೀವು ಫ್ಲಶ್ ಔಟ್ ಮಾಡಬೇಕು ಅಂದ್ರೂ ನನ್ನ ಸ್ಟ್ರಕ್ಚರ್ ಟೈಲ್ಸ್ ಕೂಡ ಯಾವುದು ಡ್ಯಾಮೇಜ್ ಆಗಬಾರ್ದು. ಸಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ಗ್ರಾನೈಟ್ ಬಿಲ್ಡಿಂಗ್ ನಾವು ಯಾಕೆ ಯೂಸ್ ಮಾಡಿದೀವಿ ಅಂತಂದ್ರೆ, ಈವನ್ ಇಫ್ ಯು ವಾಶ್ ದಿಸ್ ಫ್ಲೋರ್ ನಿಮಗೆ ಯಾವುದು ವಾಟರ್ ಒಳಗಡೆ ಹೋಗಬಾರ್ದು ಅನ್ನೋ ರೀಸನ್ಗೆ ವಿ ಹ್ಯಾವ್ ಕವರ್ಡ್. ಸೊ ಸಿ ಆಮೇಲೆ ಮುಂದೆ ನೋಡ್ತಾ ಇದ್ರೆ ನೋಡಿ, ನಿಮಗೆ A to Z ಇವಾಗ ನಾವು ಏನೊಂದು BWSB ನಾವು ಮೀಟರ್ ಕೊಡ್ತಾ ಇದೀವಿ, ಅದು ಕೂಡ ನಾನು ವಿತ್ ಕೇಜ್ ಕವರ್ ಮಾಡ್ತೀನಿ. ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ರೆ ನೋಡಿ, ಸ್ಪೇಷಿಯಸ್ 3 ಕಾರ್ಸ್ ನಾವು ಪಾರ್ಕ್ ಮಾಡಬಹುದು. ಆಮೇಲೆ ಅರೌಂಡ್ 4 ಬೈಕ್ಸ್ ನಾವು ಪಾರ್ಕ್ ಮಾಡಬಹುದು. ಸೂಪರ್. ಅಂಡ್ ಹೈಲೈಟ್ ಆಫ್ ದ ಹೌಸ್ ಅಂದ್ರೆ ನೋಡಿ, ನಾನು ಲೆಫ್ಟ್ ರೈಟ್ ಮತ್ತೆ ರೇರ್ 3 ಸೈಡ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀನಿ. ಯೂಶಲಿ ಸೆಟ್ ಬ್ಯಾಕ್ ಬಿಡಲ್ಲ ಆರ್ಕಿಟೆಕ್ಟ್ಸ್, ಬಟ್ ಐ ಪ್ರಿಫರ್ ಟು ಗಿವ್ ಸೆಟ್ ಬ್ಯಾಕ್ಸ್. ಈ ರೀತಿ ನಾವು ಪ್ಲಾನ್ ಮಾಡ್ತಾ ಇದೀವಿ. ಓಕೆ ಸರ್. ನೆಕ್ಸ್ಟ್ ಎಲ್ಲಿ ಎಷ್ಟು ಪಿಲ್ಲರ್ಸ್ ಬರುತ್ತೆ ಸರ್ ಇಲ್ಲಿ ಟೋಟಲ್ ಆಗಿ? ಸರ್ ನೋಡಿ, ಇದು ಟೋಟಲ್ 10 ಪಿಲ್ಲರ್ಸ್ ಇದೆ. ಒಂದು ಸ್ಟ್ರಕ್ಚರ್ ಸ್ವಲ್ಪ ಡೈನಮಿಕ್ ಸ್ಟ್ರಕ್ಚರ್ಸ್ ಇದೆ. ನಮ್ದು ಸ್ಟೀಲ್ ಸ್ಟ್ರಕ್ಚರ್ ಏನಿದೆಯಲ್ಲ, ದಟ್ ಇಸ್ ವೆರಿ ಕಾಂಪಿಟೇಟಿವ್. ನಾನು ಸ್ವಲ್ಪ ಸ್ಟೀಲ್ ಅಂಡ್ ಕಾಂಕ್ರೀಟ್ ಜಾಸ್ತಿ ಎಂಪಥೈಸ್ ಮಾಡ್ತೀನಿ. ಸೊ ನಂದು ಎಲ್ಲೂ ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ದರ್ ಇಸ್ ನೋ ಕಾಲಮ್ಸ್ ಇನ್ ಬಿಟ್ವೀನ್. ಅಂದ್ರೆ ನಿಮ್ಗೆ ಎಲ್ಲೂ ಕಾಲಮ್ ಇದೆ, ಒಂದು ಕಾಲಮ್, ಬಟ್ ನಿಮ್ಗೆ ಅದೆಲ್ಲೋ ಅಬ್ಸ್ಟ್ರಕ್ಷನ್ ಕ್ರಿಯೇಟ್ ಆಗ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡಬಹುದು. ಆಮೇಲೆ ನಾವು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ನಾನು ಕ್ಲೈಂಟ್ಗೆ ಆರ್ಕಿಟೆಕ್ಚರ್ ಡಿಸೈನು, ಕನ್ಸ್ಟ್ರಕ್ಷನ್ ಡಿಸೈನು ಪ್ಲಸ್ ನಿಮಗೆ ಸ್ಟ್ರಕ್ಚರ್ ಡಿಸೈನ್ ಕೂಡ ನಾನು ಕೊಡ್ತೀನಿ. ರೀಸನ್ ಏನಂದ್ರೆ, ಆಫ್ಟರ್ 10-15 years ಏನೋ ಒಂದು ಸಣ್ಣ ಡೌಟ್ ಬಂದಿದ್ರು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಏನು ಹಾಕಿದೀವಿ ಅನ್ನೋದು ಕಸ್ಟಮರ್ಗೆ ಒಂದು ಹ್ಯಾಂಡ್ ಬುಕ್ ಡಾಕ್ಯುಮೆಂಟ್ ತರ ನಾವು ಮಾಡಿ ಕೊಡ್ತೀವಿ. ಆಫ್ಟರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್ ನಾವು ಈ ರೀತಿ ಒಂದು ಡಾಕ್ಯುಮೆಂಟ್ ಮಾಡಿ ಕೊಡ್ತೀವಿ. ಸೂಪರ್ ಸರ್. ಇಲ್ಲಿ ಒಂದು ರೂಮ್ ಕೊಟ್ಟಿದ್ದೀರಾ? ಇದು ನಾನು ಆಕ್ಚುಲಿ ಆಫೀಸ್ ಸ್ಪೇಸ್ಗೆ ಅಂತ ಒಂದು ರೂಮ್ ನ ಡಿಸೈನ್ ಮಾಡಿದ್ದೀನಿ. ನೋಡಿ, ಇದು ಡೋರ್ಸ್ ಬಗ್ಗೆ ಹೇಳ್ತೀನಿ. ದಿಸ್ ಲುಕ್ಸ್ ಲೈಕ್ ಅ ರೆಡಿಮೇಡ್ ಡೋರ್, ಬಟ್ ಇದು ಯಾವುದು ರೆಡಿಮೇಡ್ ಡೋರ್ಸ್ ಅಲ್ಲ. ದೀಸ್ ಆರ್ ಆಲ್ ಹ್ಯಾಂಡ್ ಕ್ರಾಫ್ಟೆಡ್ ಡೋರ್ಸ್ ಆನ್ ದ ಸೈಟ್. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 30 mm ಫ್ಲಶ್ ಡೋರ್ ಯೂಸ್ ಮಾಡ್ತೀವಿ. ಅದ್ರ ಮೇಲೆ HDHMR ಯೂಸ್ ಮಾಡಿದೀವಿ. ಹೈ ಡೆನ್ಸಿಟಿ ಹೈ ಮಾಯಿಶ್ಚರ್ ರೆಸಿಸ್ಟೆಂಟ್ ಬೋರ್ಡ್ಸ್ ನ ಯೂಸ್ ಮಾಡಿದೀವಿ. ಸೊ ನೀವು ಈ ಥಿಕ್ನೆಸ್ ಆಫ್ ದ ಡೋರ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ವೆರಿ ಹ್ಯೂಜ್. ಆಮೇಲೆ ನನ್ನ ಹಿಂಜ್ ಪ್ಯಾಟರ್ನ್ ಕೂಡ ಇಟ್ಸ್ ಲಿಟಲ್ ಡಿಫರೆಂಟ್. ಅದಾದ್ಮೇಲೆ ನೀವು ಏನು ಫಿನಿಶ್ ನೋಡ್ತಾ ಇದ್ದೀರಾ, ದೀಸ್ ಆರ್ ಆಲ್ ಡನ್ ವಿತ್ ಡ್ಯೂಕೋ ಪೇಂಟ್ಸ್. ಸೊ ನಾನು ಈ ರೀತಿ ಕ್ರಾಫ್ಟೆಡ್ ಡೋರ್ಸ್ ಮಾಡ್ತೀನಿ. ನೀವು ಬಂದು ನೋಡಿದ್ರೆ ಈ ಥಿಕ್ನೆಸ್ ಆಫ್ ದ ಡೋರ್ ಇಫ್ ಯು ಕ್ಯಾನ್ ವಿಜುವಲೈಸ್ ನೋಡಿ, ಇಲ್ಲಿ ನೀವು ಥಿಕ್ನೆಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯೂಶಲಿ ಯಾವ ಕಂಪನಿಯವರು ಕೂಡ ಇಷ್ಟು ಥಿಕ್ನೆಸ್ ನ ಮಾಡೋದಿಲ್ಲ. ಸೊ ನಾವು ಈ ರೀತಿ ಮಾಡ್ತಾ ಇದೀವಿ. ಸೊ ಇದು ಒಂದು ಆಫೀಸ್ ಸ್ಪೇಸ್ ತರ ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ಇದನ್ನ ಬೇಕಾದ್ರೆ ಒಂದು ಸರ್ವೆಂಟ್ ರೂಮ್ ತರ ಮಾಡಬಹುದು, ಬಿಕಾಸ್ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀವಿ ಇದರಲ್ಲಿ. ಸೊ ನಾನು ಇಲ್ಲಿ ಮಿನಿಮಲ್ ಇಟ್ಟಿದ್ದೀನಿ ಗ್ರೌಂಡ್ ಫ್ಲೋರ್ ಅಲ್ಲಿ. ಯಾಕಂದ್ರೆ ಈ ಪ್ರಾಜೆಕ್ಟ್ ಬಂದು ಟೋಟಲಿ
ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಮಾಡಿದೀವಿ ಮತ್ತೆ ಇದರಲ್ಲಿ ಯಾವುದೇ ತರ ರೆಂಟೆಡ್ ಆಪರ್ಚುನಿಟೀಸ್ ಬೇಡ ಅಂತ ನಾವು ಮಾಡಿ ಕಂಪ್ಲೀಟ್ ಓನರ್ ಹೌಸ್ ಇಟ್ಸ್ ಅ ಕಂಪ್ಲೀಟ್ ಓನರ್ ಹೌಸ್. ಇದು ಜಸ್ಟ್ ಸೆಕ್ಯೂರಿಟಿ ಪರ್ಪಸ್ ಅಥವಾ ಒಂದು ಆಫೀಸ್ ಸ್ಪೇಸ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಓಕೆ ಸರ್. ಆಮೇಲೆ ದಿಸ್ ಸ್ಟ್ರಕ್ಚರ್ ಇಸ್ ಟೋಟಲಿ ವಾಸ್ತು ಕಂಪ್ಲೇಂಟ್ ಆಲ್ಸೋ. ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಾಸ್ತು ಎಲ್ಲ ಕಂಪ್ಲೀಟ್ ಕವರ್ ಮಾಡಿದ್ದೀನಿ. ನೋಡಿ ಸ್ಟ್ರಕ್ಚರ್ ನಿಮಗೆ ಸ್ಟೇರ್ ಕೇಸ್ ಇಸ್ ಅ ವೆರಿ ವೈಟಲ್ ಕಾಂಪೋನೆಂಟ್ ಆಫ್ ದ ಹೌಸ್. 4 ಕಡೆ ನಾನು ಸ್ಟೇರ್ ಕೇಸ್ ವಿಡ್ತ್ ತಗೊಂಡಿದ್ದೀನಿ. 4 ಫೀಟ್ ಕೊಟ್ಟಿದ್ದೀರಾ? ಎಸ್. ಯಾಕೆ ಲಪೋದ್ರಾ ಬರುತ್ತೆ? ಇದು ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟ್ ಲಪೋದ್ರಾ ಫಿನಿಶ್ ಬರುತ್ತೆ. ನಾನು 4 ಫೀಟ್ ಯಾಕೆ ತಗೋತೀನಿ ಅಂತಂದ್ರೆ ಮೇಜರ್ ಪಾರ್ಟ್ ಆಫ್ ದ ವೆಂಟಿಲೇಷನ್ ಟು ಆನ್ ಹೌಸ್ ಇನ್ ಬೆಂಗಳೂರು ಕಮ್ಸ್ ಫ್ರಮ್ ರೋಡ್ ಸೈಡ್. ಹೌದು. ನೋಡಿ ನಿಮಗೆ ಈ ವಿಂಡೋಸ್ ನೋಡಿ ಎಷ್ಟು ಇಡ್ತಿದೆ, ಆಲ್ಮೋಸ್ಟ್ ಹೈಟ್ ಕೂಡ ಜಾಸ್ತಿನೇ. ಇದು ಅರೌಂಡ್ 8 by 8 ಬರುತ್ತೆ. 8 ಫೀಟ್ ಲೆಂತ್, 8 ಫೀಟ್ ಹೈಟ್ ಬರ್ತಾ ಇದೆ. ಓಕೆ. ಇದೆಲ್ಲ ಬಂದು ಕಂಪ್ಲೀಟ್ ಟೀಕ್ ವುಡ್ ಯೂಸ್ ಮಾಡಿದೀವಿ. ನಾನು ನೋಡಿ ಈ ಪ್ರಾಡಕ್ಟ್ ಬಂದು PVC ಸೀಲಿಂಗ್ ಅಂತ. ಇದರಲ್ಲಿ ನಮ್ದು ಲೈಫ್ಸ್ ಎಲ್ಲ ಕೂಡ ಕ್ರಾಫ್ಟೆಡ್ ಇದೆ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ನೀವೇನು ವುಡ್ ನೋಡ್ತಾ ಇದ್ದೀರಾ, ಇಟ್ಸ್ ಅ ಕಂಪ್ಲೀಟ್ ಟೀಕ್ ವುಡ್ ಇದೆ. ನೋಡಿ ಇದು ಟೀಕ್ ವುಡ್ ಫ್ರೇಮ್ ನೋಡಿ ನೀವು. ಸೊ ಇದು ವಿಡ್ತ್ ಯಾವ ತರ ಇದೆ ಅಂದ್ರೆ 10 ಇಂಚಸ್ ವಿಡ್ತ್ ಇದೆ. 5 ಇಂಚಸ್ ನಂದು ಥಿಕ್ನೆಸ್ ಬರ್ತಾ ಇದೆ. ನೋಡಿ ಇದು ಕೂಡ ಹ್ಯಾಂಡ್ ಕ್ರಾಫ್ಟೆಡ್ ಡೋರ್. ಸೊ ಯೂಶಲಿ ಮೈನ್ ಡೋರು ಡಿಫ್ರೆಂಟ್ ಆಗಿ ಕೇಳ್ತಾರೆ. ಇದನ್ನು ಟೀಕ್ ವುಡ್ ಬರುತ್ತೆ. ಎಸ್, ಎಲ್ಲ ಟೀಕ್ ವುಡ್ ಇದೆ. ಆಮೇಲೆ ನಾನು ಯಾವುದು ರೆಡಿಮೇಡ್ ಪ್ರಾಡಕ್ಟ್ಸ್ ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ವಿ ಬೀಯಿಂಗ್ ಆರ್ಕಿಟೆಕ್ಟ್ಸ್ ಅಂಡ್ ಇಂಟೀರಿಯರ್ಸ್ ವಿ ಕ್ರಾಫ್ಟ್ ಎವ್ರಿಥಿಂಗ್ ಆನ್ ದ ಸೈಟ್. ಒಂದು ಕಾನ್ಸೆಪ್ಟ್ ನ ನಾವು ಫೋಕಸ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಎವ್ರಿಥಿಂಗ್ ಈಸ್ ನೋಡಿ ಇವಾಗ ನೀವು ಎಂಟ್ರೆನ್ಸ್ ಬರ್ತಾ ಇದ್ದ ಪವನ್, ಯು ವಿಲ್ ಸಿ ಅ 20 ಫೀಟ್ ಡಬಲ್ ಹೈಟ್ ಸೀಲಿಂಗ್. ಡಬಲ್ ಹೈಟ್ ಇದು ಒಂದು ಹೈಲೈಟ್ ಆಕ್ಚುಲಿ. ಎಂಟ್ರೆನ್ಸ್ ಇಂದ ಬಂದ್ರೆ ಎಲ್ಲರೂ ಇದನ್ನೇ ನೋಡ್ಬಿಟ್ಟು ವಾವ್ ಅಂತ ಹೇಳ್ತಾರೆ. ಅಷ್ಟೊಂದು ಸೂಪರ್ ಆಗಿ ಇದರಿಂದ ನೋಡಿ ತುಂಬಾ ಜನ ಅನ್ಕೋತಾರೆ ಇದು ಬರೀ ಲುಕ್ ಪರ್ಪಸ್ ಮಾಡಿದೀವಿ ಅಂತ. ದಿಸ್ ಇಸ್ ಒನ್ ಆಫ್ ದ ಪಾಯಿಂಟ್ ಇಸ್ ಕರೆಕ್ಟ್. ಲುಕ್ಗೋಸ್ಕರ ಮಾಡಿದೀವಿ. ಇದನ್ನ ನಾವೇನು ಅಚೀವ್ ಮಾಡ್ತಾ ಅಂದ್ರೆ ಸಿ ನ್ಯಾಚುರಲ್ ವೆಂಟಿಲೇಷನ್ ಪವರ್. ನೀವು ಯಾವುದೇ ನೈಟ್ ತನಕನೂ ಆಕ್ಚುಲಿ ಲೈಟ್ ಬೇಡ, ಎಲ್ಲ ಕಡೆಯಿಂದನೂ ಆಲ್ಮೋಸ್ಟ್ ಬೆಳಕು ಬರ್ತಾನೆ ಇದೆ. ಆಮೇಲೆ ನೋಡಿ ಯೂಶಲಿ ಒಂದು ಟರ್ನ್ ಕಿ ಪ್ರಾಜೆಕ್ಟ್ ಮಾಡುವಾಗ ಫರ್ನಿಚರ್ ಫೋಕಸ್ ಮಾಡಲ್ಲ, ಕರ್ಟನ್ಸ್ ಫೋಕಸ್ ಮಾಡಲ್ಲ. ಬಟ್ ಇಫ್ ಯು ಸಿ ಪವನ್, ನಾವು ಎವ್ರಿ ಕರ್ಟನ್, ಎವ್ರಿ ವಿಂಡೋ, ಎವ್ರಿಥಿಂಗ್ ಇಸ್ ಫರ್ನಿಶ್ಡ್. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಟ್ ಇಸ್ ಅ ಟೋಟಲ್ ಸೊಲ್ಯೂಷನ್ ನಾವು ಕೊಡ್ತಾ ಇದೀವಿ. ಈ 20 ಫೀಟ್ ಡಬಲ್ ಹೈಟ್ ಸೀಲಿಂಗ್ ಇಂದ ನಿಮ್ಗೆ ಏನು ಉಪಯೋಗ ಅಂತಂದ್ರೆ ಲೈಟಿಂಗ್ ಒಂದು, ಮತ್ತೆ ನೀವು ನೋಡಿದ್ರಿ ಬ್ರೀತಿಂಗ್ ಸ್ಪೇಸ್ ನೋಡಿ ಈ ಮನೆ ಒಳಗಡೆ ನಿಮ್ಗೆ ಯು ಫೀಲ್ ಸೋ ಒಂಥರ ರಿಲ್ಯಾಕ್ಸ್ ಫೀಲಿಂಗ್ ಬರುತ್ತೆ. ಬಿಕಾಸ್ ಎಲ್ಲೂ ಇಲ್ಲ, ನೀಟಾಗಿದೆ. ಎಸ್, ಅಬ್ಸ್ಟ್ರಕ್ಷನ್ ಎಲ್ಲೂ ಬರಲ್ಲ. ಆಮೇಲೆ ನಂದು ಡಿಸೈನ್ ಅಲ್ಲಿ ನೋಡಿ ಯಾವುದೇ ರೀತಿ ಅನ್ವಾಂಟೆಡ್ ಸ್ಪೇಸ್ ಕ್ರಿಯೇಟ್ ಮಾಡಿರಲ್ಲ. ಸೊ ವಿ ಆರ್ ಸ್ಪೆಷಲೈಸ್ಡ್ ಇನ್ ಸ್ಪೇಸ್ ಯುಟಿಲೈಸೇಷನ್. ನೋಡಿ ಇದು ಟಿವಿ ಯೂನಿಟ್. ಓಕೆ. ಈ ರೀತಿ ನೀವು ಒಂದು ಲ್ಯಾಮಿನೇಟ್ಸ್, ಸ್ಪೆಷಲ್ ಲ್ಯಾಮಿನೇಟ್ಸ್ ಈ ಮುಂಚೆ ಬಹಳ ತುಂಬಾ ಜನ ಕಮ್ಮಿ ಉಪಯೋಗಿಸಿರ್ಬೋದು ಈ ಲ್ಯಾಮಿನೇಟ್ಸ್ ನ. ಈ ಫಿನಿಶ್ ಫೀಲ್ ನೋಡಿ ನಿಮ್ಗೆ. ಇದು ನಿಮ್ಗೆ ದೂರದಿಂದ ನೋಡೋದಕ್ಕೆ ಇಟ್ ಲುಕ್ಸ್ ಲೈಕ್ ಅನ್ ಇಟಾಲಿಯನ್ ಮಾರ್ಬಲ್ ಲೇಡ್ ಆನ್ ದ ವಾಲ್. ಹೌದು, ಕರೆಕ್ಟ್. ಮತ್ತೆ ನೋಡಿ ಅದು ಚಾರ್ಕೋಲ್ ಲೋರ್ಸ್ ಯೂಸ್ ಮಾಡಿದೀವಿ, ಕೋವ್ ಲೈಟ್ಸ್ ಯೂಸ್ ಮಾಡಿದೀವಿ, ಮತ್ತೆ ಆಕ್ರಿಲಿಕ್ ಪ್ಯಾನಲ್ಸ್ ಯೂಸ್ ಮಾಡಿದೀವಿ. ಸೂಪರ್. ಸೊ ಮೇಲ್ಗಡೆ ನೀವೇನ್ ನೋಡ್ತಾ ಇದ್ರ ಸೀಲಿಂಗ್, ದಟ್ ಇಸ್ ಟೋಟಲಿ ಡನ್ ವಿತ್ ನ್ಯಾಚುರಲ್ ವಿನಿಯರ್. ಓಕೆ. ಇದು ಕೂಡ ನೀವು ನೋಡಿ ನಿಮ್ಮ ಮೇನ್ ಡೋರ್ ಟೀಕ್ ವುಡ್ ಗೆ ಕಾಂಪ್ಲೆಕ್ಷನ್ ಆಗಿ ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ. ಸೊ ದೇರ್ ಇಸ್ ನಥಿಂಗ್ ಔಟ್ ಆಫ್ ದ ಬಾಕ್ಸ್ ಮಾಡ್ತಾ ಇದೀವಿ. ಸೂಪರ್ ಸರ್. ಇದು ಸರ್ ಇಲ್ಲಿ ಇದೊಂದು ಓಪನ್ ಪೂಜಾ ರೂಮ್ ಇದೆ. ಅಂದ್ರೆ ಈಗ ಯೂಶಲಿ ಜನ ಏನ್ ಮಾಡ್ತಾರೆ, ವಾಲ್ ಕ್ಲೋಸ್ ಇಡ್ತಾರೆ ಎಲ್ಲ. ಇದು ನಾನು ಫಸ್ಟ್ ಕನ್ಫ್ಯೂಸ್ ಆಗಿದ್ದೆ ಇದೇನು ಅಂತ. ಇಲ್ಲ, ಇದು ಏನಂತಂದ್ರೆ ಇದಕ್ಕೆ 2 ಆಪ್ಷನ್ ಇದೆ. ನಮ್ದು ಏನಂತಂದ್ರೆ ಪೂಜಾ ಒಂಥರ ಸೊಫಿಸ್ಟಿಕೇಟೆಡ್ ಯೂನಿಟ್ ತರ ಬರ್ತಾ ಇದೆ. ಇದು ಸ್ವಲ್ಪ ಲಕ್ಸುರಿಯಸ್ ಇರೋದ್ರಿಂದ ಇಫ್ ಇನ್ ಕೇಸ್ ಯಾರಾದ್ರೂ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ ಕ್ಲೈಂಟ್ ಸರ್ ನನಗೆ ಓಪನ್ ಬೇಡ ಅಂತಂದ್ರೆ ವಿ ಹ್ಯಾವ್ ಅನ್ ಆಪ್ಷನ್. ಅಂದ್ರೆ ನಾನು ಇಲ್ಲಿಂದ ಸ್ಲೈಡಿಂಗ್ ಗ್ಲಾಸ್ ಕೊಡ್ತೀನಿ, ಬೆಂಡಬಲ್ ಗ್ಲಾಸಸ್ ಇದೆ ನನ್ನ ಹತ್ರ. ಈ ರೀತಿ ನಾನು ಫಿನಿಶ್ ಮಾಡ್ತಾ ಇದ್ದೀನಿ. ಸೂಪರ್ ಸರ್. ನೋಡಿ ಈ ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ನಿಮ್ಗೆ ಇನ್ನೊಂದು ನಾನು ಹೈಲೈಟ್ ಮಾಡಬೇಕು. ಈ ಮೌಲ್ಡಿಂಗ್ಸ್ ಯೂಸ್ ಮಾಡಿದೀವಿ ನೋಡಿ, ಇಟಾಲಿಯನ್ ಸ್ಟೈಲ್ ಬರುತ್ತೆ. ಇದು ಫುಲ್ ಕಂಪ್ಲೀಟ್ ಬರುತ್ತೆ. ಈ ಕಾರ್ನಿಸ್ ಎಲ್ಲ ನಾವು ಯೂಸ್ ಮಾಡಿದೀವಿ, ವಿಚ್ ಲುಕ್ಸ್ ವೆರಿ ಎಲಿಗೆಂಟ್. ಅಂದ್ರೆ ನೀವು ಏನು ಏನ್ ಬೇಕಾದ್ರೂ ಮಾಡ್ಬೋದು, ಅಥವಾ ನೀವೇನು ಹಾಕದೇ ಇದ್ರು ದಿಸ್ ಲುಕ್ಸ್ ವೆರಿ ಎಲಿಗೆಂಟ್. ಈ ರೀತಿ ಬರುತ್ತೆ. ನೋಡಿ ಸ್ಪೇಷಿಯಸ್ ಫ್ಲೋ ಹೆಂಗಿದೆ ನೋಡಿ ಪವನ್. ಎವ್ರಿ ಕಾರ್ನರ್ ಇಸ್ ನೀಟ್ಲಿ ಫಿನಿಶ್ಡ್. ಎಲ್ಲ ರೀತಿ ನಿಮ್ಗೆ ಫಿನಿಶ್ ಆಗಿದೆ. ಸೊ ನೋಡಿ ನಾನು ಸೋಫಾಸ್ ಕೂಡ ಪ್ರೊವೈಡ್ ಮಾಡ್ತೀನಿ ನನ್ನ ಪ್ರಾಜೆಕ್ಟ್ಸ್ ಅಲ್ಲಿ. ಯಾವ ರೀತಿ ನೋಡಿ ಒಂದು ನಿಮ್ಗೆ 2 ಸೀಟರ್ಸ್ 2 ಸೋಫಾಸ್ ಇದೆ, ಮತ್ತೆ 3 ಸೀಟರ್ 1 ಸೋಫಾ ಇದೆ. ಆ ಕಡೆ ಸರ್ ಅಲ್ಲಿ ಇದು ನಾನು ಆಕ್ಚುಲಿ ಲ್ಯಾಂಡ್ಸ್ಕೇಪ್ ಏರಿಯಾ ಅಂತ ಕೊಡ್ತಾ ಇದೀನಿ. ಕೆಲವರಿಗೆ ಯೂಶಲಿ ಒಂದು ಮನೆಗಳಲ್ಲಿ ಒಂದು ಪಾಟ್ಸ್ ಅಥವಾ ಏನಾದ್ರು ಯೂಸ್ ಮಾಡಕ್ಕೆ ನೋಡಿ ಒಂದು ಸಣ್ಣ ಆರ್ಟಿಕಲ್ ಕೂಡ ನಾವು ಫೋಕಸ್ ಮಾಡ್ತೀವಿ. ಇದರಲ್ಲಿ ಒಂದು ಸಣ್ಣದು ನೀವು ಆರ್ಟಿಫಿಷಿಯಲ್ ಪ್ಲಾಂಟ್ ಹಾಕ್ಬೋದು. ನೋಡಿ ಈಗ ನಾನು ಎಂಡ್ ಟು ಎಂಡ್ ನೂಕ್ ಅಂಡ್ ಕಾರ್ನರ್ ಒಂದು ಫೋಟೋ ಫ್ರೇಮ್ ಸಹಿತ ನಾವು ಫೋಕಸ್ ಮಾಡ್ತೀವಿ. ನೋಡಿ ಟೋಟಲ್ ಕಂಪ್ಲೀಟ್ ಗ್ಲಾಸ್ ರೇಲಿಂಗ್ಸ್ ಇದೆ ಮನೆ ಒಳಗಡೆ ಕೂಡ. ಅಂಡ್ ಫ್ರಮ್ ದಿಸ್ ಫ್ಲೋರ್ ನಿಮಗೆ ಲಿಫ್ಟ್ ಕೂಡ ಇದೆ. ಲಿಫ್ಟ್ ಕೂಡ ಆಪರೇಷನಲ್ ಲಿಫ್ಟ್ ಇದೆ. ಓಕೆ. ಸೊ ಗ್ರೌಂಡ್ ಫ್ಲೋರ್ ಇಂದ ಟಾಪ್ ಫ್ಲೋರ್ ತನಕ ಬರುತ್ತೆ. ಎಸ್, ಫುಲ್ ಕಂಪ್ಲೀಟ್ ವರೆಗೂ ಬರುತ್ತೆ. ಓಕೆ. ಈಗ ನೋಡಿ ಈ ಫ್ರಂಟ್ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಕಿಚನ್ ಇದೆ, ಮಾಡ್ಯುಲರ್ ಕಿಚನ್ ಓಪನ್ ಇದೆ. ಫುಲ್ಲಿ ಆಕ್ರಿಲಿಕ್ ಶಟರ್ಸ್ ಯೂಸ್ ಮಾಡಿದೀವಿ, ಮತ್ತೆ ಸೀಮ್ಲೆಸ್ ಡಿಸೈನ್ ಮಾಡಿದೀವಿ. ಓವರ್ ಹೆಡ್ ಕ್ಯಾಬಿನೆಟ್ ಅಂಡ್ ಲಾಫ್ಟ್ ನೀವು ನೋಡಿ ಯೂಶಲಿ ಓವರ್ ಹೆಡ್ ಕ್ಯಾಬಿನೆಟ್ ಮತ್ತೆ ಲಾಫ್ಟ್ ಒಂದು ಡಬಲ್ ಡೋರ್ಸ್ ಮಾಡಿರ್ತಾರೆ. ಅದನ್ನ ಮನೆ ಅಷ್ಟು ಚೆನ್ನಾಗಿ ಕಾಣಲ್ಲ ಲುಕ್. ಸೊ ಇಲ್ಲಿ ನೋಡಿ
ಈ ರೀತಿ ನಾವು ಕ್ಯಾಬಿನೆಟ್ ಬೇಸ್ಡ್ ಮಾಡ್ತಾ ಇದೀವಿ ಲಾಫ್ಟ್ಸ್ ಎಲ್ಲ. ಓಕೆ ಸಾಫ್ಟ್ ಕ್ಲೋಸರ್ ಬರುತ್ತೆ. ಎಸ್ ಇವಾಗ ಏನಾಗುತ್ತೆ ನೋಡಿ, ಯೂಶಲಿ ಲಾಫ್ಟ್ ಎಲ್ಲ ಬಂದು ಫ್ರೇಮ್ ಅಂಡ್ ಶಟರ್ ಮಾಡ್ತಾರೆ, ಅದನ್ನ ತುಂಬಾ ಮಿನಿಮಲ್ ಮಾಡಿರ್ತಾರೆ. ಬಟ್ ನಾವು ಫೋಕಸ್ ಮಾಡಿ ವಿ ಆರ್ ಯೂಸಿಂಗ್ ಕ್ಯಾಬಿನೆಟ್ ಬೇಸ್ಡ್, ಅಂದ್ರೆ ನಿಮಗೆ ಫುಲ್ ಕಂಪ್ಲೀಟ್ ಸ್ಟೋರೇಜ್ ನೋಡಿ ಪವನ್ ಈ ರೀತಿ ಬರುತ್ತೆ, ಸ್ಟೋರೇಜ್ ಬರುತ್ತೆ. ಎಸ್ ಆಮೇಲೆ ನೀವು ನೋಡಿ, ಈಗ ಯಾವುದೇ ರೀತಿ ಚಿಮ್ನಿ ಯಾವ್ದು ಪರ್ಚೇಸ್ ಮಾಡಬೇಕು, ಹಾಬ್ ಯಾವ್ದು ಪರ್ಚೇಸ್ ಮಾಡಬೇಕು, ಕ್ಲೈಂಟ್ಗೆ ಯಾವುದೇ ಕನ್ಫ್ಯೂಷನ್ ನಾವು ಕ್ರಿಯೇಟ್ ಮಾಡಲ್ಲ. ಸಿ ದ ಕ್ಲಾರಿಟಿ, ವಿ ಹ್ಯಾವ್ ಗಿವನ್ ಎ ಪ್ರಾಪರ್ ಚಿಮ್ನಿ, ಪ್ರಾಪರ್ ಹಾಬ್ ವಿತ್ ಆಲ್ ಡೈಮೆನ್ಷನ್ಸ್ ಕಟ್ ಇನ್ಸ್ಟಾಲ್ಡ್. ನೋಡಿ ಆ ಚಿಮ್ನಿದು ನಿಮ್ದು ಏನಿದೆ ಆ ಬ್ಯಾಕ್ ಕವರ್ ಕೂಡ ನಾವು ಕವರ್ ಮಾಡ್ತೀವಿ. ಟೋಟಲಿ ಇಟ್ ಇಸ್ ಅ ಕಸ್ಟಮೈಸ್ ಸೊಲ್ಯೂಷನ್. ನೋಡಿ ಅದೇ ರೀತಿ ಮತ್ತೆ ನಾವು ಬಂದ್ರೆ ಜರ್ಮನ್ ಆಕ್ಸೆಸರೀಸ್ ಯೂಸ್ ಮಾಡ್ತೀವಿ. ನೋಡಿ ಹ್ಯಾಫ್ಲೆ ಅನ್ನೋ ಒಂದು ಕಂಪನಿ, ಇಟ್ಸ್ ಅ ಜರ್ಮನ್ ಕಂಪನಿ. ಗೂಗಲ್ ಮಾಡಿದ್ರೆ ನಿಮ್ಗೆ ಅದ್ರ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನಾವು ಹ್ಯಾಫ್ಲೆ ಕಂಪನಿದ ಆಕ್ಸೆಸರೀಸ್ ಯೂಸ್ ಮಾಡ್ತೀವಿ. ಎಲ್ಲ ಇದೆ ಬಂದಿದೆ ಇಲ್ಲಿ. ಸೂಪರ್. ಈ ರೀತಿ ಬರ್ತದೆ ನೋಡಿ. ವಿಕರ್ ಬಾಸ್ಕೆಟ್ಸ್ ಇದೆ, ಇಫ್ ಇನ್ ಕೇಸ್ ವೆಜಿಟೇಬಲ್ ಸ್ಟೋರೇಜ್ಗೆ, ಪೊಟೇಟೋಸ್ಗೆ ಈ ರೀತಿ ನಾವು ವಿಕರ್ ಬಾಸ್ಕೆಟ್ಸ್ ಕೊಡ್ತಾ ಇದೀವಿ. ಸೊ ನಿಮಗೆ ಸಿಂಕ್ ಕೂಡ ಕೊಡ್ತಾ ಇದೀವಿ ನೋಡಿ, ಅಂಡ್ ಟ್ಯಾಬ್ಸ್ ಕೊಡ್ತೀವಿ. ಸೆಂಚುರಿ ಎಸ್ ನೋಡಿ, ಸಿಂಕ್ ಕ್ಯಾಬಿನೆಟ್ಗೆ ಗ್ರೇಟಿಂಗ್ಸ್ ಕೊಡ್ತಾ ಇದೀವಿ. ಬಿಕಾಸ್ ಆಫ್ಟರ್ ಸಮ್ ಇಯರ್ ಸ್ವಲ್ಪ ಏನಾದ್ರು ಯೂಸ್ ಮಾಡ್ತಾ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ಗ್ರೇಟಿಂಗ್ಸ್ ಕೂಡ ಕೊಟ್ಟಿದೀವಿ. ಇಟ್ಸ್ ಅ ವೆಲ್ ಆರ್ಗನೈಸ್ ಹೌಸ್. ನಾವು ಏನೇ ಫೋಕಸ್ ಮಾಡಿದ್ರು ವಿ ಫೋಕಸ್ ಆನ್ ದ ಕ್ವಾಲಿಟಿ. ನೋಡಿ ಹೊರಗಡೆ ಬಂದ್ರೆ ನಿಮಗೆ ಯುಟಿಲಿಟಿ ಸ್ಪೇಸ್ ಇದೆ. ಯುಟಿಲಿಟಿ ಸ್ಪೇಸ್ ಅಲ್ಲಿ ನಿಮ್ಗೆ ಒಂದು ಸಿಂಕ್ ಇದೆ. ಇಟ್ಸ್ ಆಲ್ PVC WPC ಮೇಡ್. ನಿಮಗೆ ಇದು ವಾಟರ್ ಪ್ರೂಫ್, ಮತ್ತೆ ನಿಮಗೆ ನ್ಯಾಚುರಲ್ ಸನ್ಲೈಟ್ ಏನು ಪ್ರಾಬ್ಲಮ್ ಬರಲ್ಲ, ಟರ್ಮೈಟ್ ಬರಲ್ಲ. ಈ ರೀತಿ ಫೋಕಸ್ ಮಾಡಿದೀವಿ. ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಏನಾದ್ರು ಬರುತ್ತೆ? ಬರುತ್ತೆ. ನೋಡಿ ಒಂದು ಸಣ್ಣದು ಒಂದು ಕಿಚನ್ ಬಗ್ಗೆ ನಾನು ಒಂದು ಪಿಕ್ಚರ್ ಅಲ್ಲಿ ಒಂದು ನಿಮಗೆ ನೀಟಾಗಿ ಹೈಲೈಟ್ ಮಾಡ್ತಾ ಇದೀನಿ. ಅಂದ್ರೆ ಸಿ ವಿ ಹ್ಯಾವ್ ಅ ಪ್ಯಾಷನ್ ಟುವರ್ಡ್ಸ್ ಅವರ್ ವರ್ಕ್. ಸೊ ಬಿಲ್ಡಿಂಗ್ ಎಲ್ಲರೂ ಕಟ್ತಾರೆ, ದಟ್ ಪ್ಯಾಷನ್ ರಿಫ್ಲೆಕ್ಟ್ಸ್. ನೋಡಿ ಒಂದು ಸಣ್ಣ ಕಿಚನ್ ಬಗ್ಗೆ ಕೂಡ ಒಂದು ಕ್ರಿಯೇಟಿವ್ ನಾವು ಕಾನ್ಸೆಪ್ಟ್ ಮಾಡಿದೀವಿ. ಮತ್ತೆ ನೋಡಿ ನೀವು ಕೇಳ್ದಂಗೆ ಈ ರೀತಿ ಮಿರರ್ ನೀವು ನೋಡಿರಕ್ ಸಾಧ್ಯ ಇಲ್ಲಪ್ಪ. ಒಂದು ದಿಸ್ ಇಸ್ ಅ ವೆರಿ ಕ್ರಾಫ್ಟೆಡ್ ಮಿರರ್. ಈ ರೀತಿ ಬರ್ತಾ ಇದೆ ನಿಮಗೆ. ಸಿಂಕ್ ಕ್ಯಾಬಿನೆಟ್ಸ್ ಬರ್ತಾ ಇದೆ. ಇದರಲ್ಲಿ ಯಾವ ಡಿಸೈನ್ ಬೇಕಾದ್ರೂ ನಾವು ಕಸ್ಟಮೈಸ್, ಎವ್ರಿಥಿಂಗ್ ಇಸ್ ಕಸ್ಟಮೈಸ್ ಆಸ್ ಪರ್ ದ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್. ನಾವು ಕಸ್ಟಮೈಸ್ ಮಾಡ್ತಾ ಇದೀವಿ. ಅಂದ್ರೆ ಈ ಕಸ್ಟಮರ್ಗೆ ನಾವು ಫಸ್ಟ್ ಒಂದು 3D ಕೊಡ್ತೀವಿ. ಸೊ 3D ನಲ್ಲಿ ನಾವು ಮಲ್ಟಿಪಲ್ ಮೀಟಿಂಗ್ಸ್ ಇಟ್ಕೋತೀವಿ. ವಿಲ್ ಗ್ಯಾದರ್ ದ ರಿಕ್ವೈರ್ಮೆಂಟ್ಸ್ ಆಫ್ ಅ ಕ್ಲೈಂಟ್. ಆ ಬೇಸಿಸ್ ಮೇಲೆ ನಾವು ಕಂಪ್ಲೀಟ್ ನಿಮಗೆ ಫರ್ನಿಶ್ ಮಾಡ್ಕೊಡ್ತೀವಿ. ಸಿ ಬಾತ್ರೂಮ್ಸ್ ಕೂಡ ನಿಮಗೆ ವೆಲ್ ಫರ್ನಿಶ್ಡ್ ಇರುತ್ತೆ. ನಾವು ವಾಲ್ಮೌಂಟ್ ಕಮೋಡ್ ಯೂಸ್ ಮಾಡ್ತೀವಿ. ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡ್ತಾ ಇದೀವಿ. ಮತ್ತೆ WPC ನಿಮಗೆ ಕ್ಯಾಬಿನೆಟ್ಸ್ ಬರ್ತದೆ. ಇದು ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಇದರಿಂದ ವಾಟರ್ ಸೀಪೇಜ್ ಬರೋದು, ರಸ್ಟ್ ಬರೋದು, ಈ ತರ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಮತ್ತೆ ಅಲ್ಯೂಮಿನಿಯಂ ಫ್ರೇಮ್ಸ್ ಯೂಸ್ ಮಾಡಿ ನಾವು ವಿಂಡೋಸ್ ನ ಫರ್ ಮಾಡ್ತೀವಿ. ಸೂಪರ್ ಸರ್. ಮತ್ತೆ ವಾಟರ್ ಲೀಕೇಜ್ ಕೆಳಗಡೆಗೆ ಏನೋ ಇದಾಗಲ್ವಾ? ಇದು ಈ ಕಂಪ್ಲೀಟ್ ಪ್ರಾಜೆಕ್ಟ್ ಬಂದು ಟ್ರೀಟೆಡ್ ವಿತ್ ಅನ್ ಪವರ್ಫುಲ್ ಕೆಮಿಕಲ್. 10 ಇಯರ್ಸ್ ನಾನು ವಾಟರ್ ಪ್ರೂಫಿಂಗ್ ವಾರಂಟಿ ಕೊಡ್ತೀನಿ. 10 ಇಯರ್ಸ್ ಎನಿ ಡ್ರಾಪ್ ಆಫ್ ಲೀಕೇಜ್ ಕಂಪನಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಎಲ್ಲ ಎಪಾಕ್ಸಿ ಗ್ರೌಟ್ಸ್ ಮಾಡಿದೀವಿ ಕಂಪ್ಲೀಟ್. ಈವನ್ ಟೆರೆಸ್ ಇಸ್ ಆಲ್ಸೋ ವಾಟರ್ ಪ್ರೂಫ್. ಈ ರೀತಿ ಬರ್ತಾ ಇದೆ. ನೀವು ಕೇಳ್ದಂಗೆ ಪವನ್, ವಿ ಹ್ಯಾವ್ ಅ ರೂಮ್ ಹಿಯರ್. ನೀವು ನೋಡಿ ಇದೊಂದು ರೂಮ್ ಇದೆ. ಇದು ಥೀಮ್ಡ್, ವೆಲ್ ಡೆಕೋರೇಟೆಡ್ ಥೀಮ್. ನೋಡಿ ನಾನು ಫ್ಯಾನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ನೋಡಿ ನಂದು ಏನ್ ಬೆಡ್ ಸ್ಪ್ರೆಡ್ ಇದೆ, ಪಿಲ್ಲೋಸ್ ಇದೆ. ನಿಮ್ ವಾರ್ಡ್ರೋಬ್ಸ್ ನೋಡಿ, ಇದು ಬಂದು ನಿಮ್ಗೆ ಒಂದು ಡಿಫ್ರೆಂಟ್ ಫಿನಿಶ್ ನಾನು ಕೊಡ್ತಾ ಇದ್ದೀನಿ. ಇದು ಕೂಡ ಬಹಳ ಕಮ್ಮಿ ಜನ ಯೂಸ್ ಮಾಡಿರ್ತಾರೆ. ಹ್ಯಾಂಡಲ್ಸ್ ನೋಡಿ, ಇಟ್ಸ್ ಅ ವೆರಿ ನೀಟ್ಲಿ ಕ್ರಾಫ್ಟೆಡ್ ಹ್ಯಾಂಡಲ್. ನೀವು ಹ್ಯಾಂಡಲ್ ಫಿನಿಶ್ ನೋಡಿ, ಹ್ಯಾಂಡಲ್ ಲೆಂತ್ ನೋಡಿ. ನೀವು ಕಂಫರ್ಟ್ ಫೀಲ್ ಮಾಡ್ಬೇಕಪ್ಪ ಅವ್ನು ನೋಡಿ ಹೆಂಗೆ ಕಂಫರ್ಟ್ ಇದೆ ಅಂತಂದ್ರೆ ದಿಸ್ ಹೌ ಇಟ್ ಇಸ್. ಸೂಪರ್. ವಿತ್ ಲಾಕ್ಸ್ ಎಲ್ಲ ಕೊಟ್ಟಿದ್ದೀರಾ? ಎಸ್, ಎಲ್ಲ ಕೊಡ್ತೀವಿ. ಆಮೇಲೆ ನೋಡಿ ಒಳಗಡೆ ಡಾರ್ಕ್ ಥೀಮ್ಡ್ ವಾರ್ಡ್ರೋಬ್ಸ್ ಇರುತ್ತೆ. ರೀಸನ್ ಬಿಹೈಂಡ್ ದಿಸ್ ಇಸ್, ನೀವು ವಾರ್ಡ್ರೋಬ್ ಕೊಟ್ಟಾಗ ಸ್ವಲ್ಪ ಕ್ಲಮ್ಸಿಯಾಗಿ ಇಟ್ರೆ ಕಾಣುತ್ತೆ ಈಸಿಯಾಗಿ. ಸೊ ಡಾರ್ಕ್ ಥೀಮ್ ಇದ್ದಾಗ ನಿಮ್ಗೆ ಡಸ್ಟ್ ಇದ್ರೂ ಅಷ್ಟಾಗಿ ಕಾಣಲ್ಲ. ಸೊ ಈ ರೀತಿ ಪ್ಲಾನ್ ಮಾಡಿದೀವಿ. ನೋಡಿ ಯೂಶಲಿ ಇವಾಗ ಅಕಸ್ಮಾತ್ ಮಕ್ಕಳು ಇರ್ತಾರೆ, ಅವರಿಗೆ ಮೇಲ್ಗಡೆ ಅವ್ರಿಗೆ ಅಕ್ಸೆಸಿಬಿಲಿಟಿ ಮಾಡೋದು ಕಷ್ಟ, ಇವಾಗ ಬಗ್ಗಕ್ಕಾಗಲ್ಲ. ಸೊ ಏಜ್ ಆಗಿರೋರಿಗೆ ಡ್ರಾಯರ್ ಫೆಸಿಲಿಟೀಸ್ ಇದೆ ನೋಡಿ. ಸೊ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ಎಲ್ಲ ಪ್ರೀ ಪ್ಲಾನ್ಡ್ ಇದೆ. ಆಮೇಲೆ ಇದು ಕಂಪ್ಲೀಟ್ಲಿ ಡನ್ ವಿತ್ ಹ್ಯಾಫ್ಲೆ ಆಕ್ಸೆಸರೀಸ್. ಇದೆಲ್ಲ ಜರ್ಮನ್ ಫಿನಿಶ್ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ನಾನು ಕುಷನ್ಸ್ ಕೂಡ ಕೊಟ್ಟಿದ್ದೀನಿ. ನೋಡಿ ಏನ್ ಸಾಫ್ಟ್ ಇದೆ ನೀವು ಫೀಲ್ ಮಾಡಬಹುದು ಪವನ್. ಸೊ ದಿಸ್ ಹೌ ಇಟ್ ಇಸ್. ನೋಡಿ ಎಲ್ಲ ವೇಕ್ ಫಿಟ್ ನಾನು ಮ್ಯಾಟ್ರಸ್ ಯೂಸ್ ಮಾಡ್ತೀನಿ, ಕಂಫರ್ಟರ್ಸ್ ಯೂಸ್ ಮಾಡ್ತೀನಿ. ಈ ರೀತಿ ನಮ್ಮ ಪ್ಲಾನ್ ಬರುತ್ತೆ. ಆಮೇಲೆ ನೋಡಿ ಕಾಟ್ ಸೈಡ್ಸ್ ನೀವು ಅಬ್ಸರ್ವ್ ಮಾಡಿ, ಇಟ್ಸ್ ಆಲ್ ಫುಲ್ಲಿ ಫರ್ನಿಶ್ಡ್. ಅಂದ್ರೆ ನಿಮ್ಗೆ ಯಾವುದೇ ಶಾರ್ಪ್ ಸರ್ಫೇಸಸ್ ಇಲ್ಲ. ಎಲ್ಲ ಕುಷನ್ ಇರೋದ್ರಿಂದ ಈವನ್ ಇಫ್ ಯು ಹ್ಯಾವ್ ಕಿಡ್ಸ್, ಸ್ಮಾಲ್ ಮಕ್ಕಳಿದ್ರು ಅವ್ರು ಬಂದು ಆಟ ಆಡ್ತಾ ಹರ್ಟ್ ಆಗೋ ಚಾನ್ಸಸ್ ಇರುತ್ತಲ್ಲ, ಅದು ನಾನು ಜೀರೋ ಮಾಡಿದ್ದೀನಿ. ಓಕೆ, ಸೈಡ್ ಅಲ್ಲಿ ಎಲ್ಲೂ ಇದೆ ಇಲ್ಲ. ಎಸ್, ಈ ರೀತಿ ಬರುತ್ತೆ. ಸೂಪರ್. ಬನ್ನಿ ಪವನ್, ನೆಕ್ಸ್ಟ್ ಫ್ಲೋರ್ ಅಲ್ಲಿ ವಿ ಹ್ಯಾವ್ ಅದರ್ ಸ್ಪೆಷಾಲಿಟೀಸ್. ಐ ಶೋ ಇಟ್ ಯು. ಇದು ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಇದೆ. ನೀವು ಏನ್ ನೋಡ್ತಾ ಇದ್ದೀರಾ ನೋಡಿ, ಸೀಮ್ಲೆಸ್ ಇದೆ. ಜಾಯಿಂಟ್ಸ್ ಎಲ್ಲೂ ನಿಮಗೆ ಕಾಣಲ್ಲ. ಓಕೆ, ಇಟ್ಸ್ ವೆಲ್ ಪಾಲಿಶ್ಡ್, ನೀಟಾಗಿ ಕ್ರಾಫ್ಟ್ ಮಾಡಿದೀವಿ. ನೋಡಿ ಡೈನಿಂಗ್ ಏರಿಯಾಗೆ ಅಂತ ಒಂದು ಇದು ಹಾಕಿದೀವಿ, ಬ್ಲೈಂಡ್ಸ್ ಕೊಟ್ಟಿದ್ದೀವಿ. ಇದು ನಿಮಗೆ ಫ್ಯಾಬ್ರಿಕೇಟೆಡ್ ವಿತ್ ಮೈಲ್ಡ್ ಸ್ಟೀಲ್ ಮತ್ತೆ ಕಂಪ್ಲೀಟ್ ರಬ್ಬರ್ ವುಡ್ ಯೂಸ್ ಮಾಡಿದ್ದೀವಿ. ರಬ್ಬರ್ ವುಡ್. ಎಸ್. ಸೊ ವಾಶ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ವಾಶ್ ಪ್ರಾಬ್ಲಮ್ ಏನು ಇಲ್ಲ, ಮತ್ತೆ ಟರ್ಮೈಟ್ ಪ್ರಾಬ್ಲಮ್ ಏನು ಇಲ್ಲ. ನೋಡಿ ಇದು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದೀವಿ. ಪ್ಯೂರ್ 304 ಗ್ರೇಡ್ ಯೂಸ್ ಮಾಡಿದೀವಿ. ಈ ಫ್ಲೋರ್ ಅಲ್ಲಿ ಏನೇನು ಸಿಗುತ್ತೆ ಸರ್ ನಮಗೆ?
ಈ ಫ್ಲೋರಲ್ಲಿ ಆಸ್ ಆಫ್ ನಾವು ಏನಂತಂದ್ರೆ ಇಟ್ಸ್ ಅ ಲಕ್ಸುರಿಯಸ್ ಥಿಂಗ್ ನೋಡಿ. ಇದು ಫುಲ್ ಕಂಪ್ಲೀಟ್ ನಿಂತು ನಿಮ್ಗೆ ಇದೊಂದು ವಾಕಿಂಗ್ ಬ್ರಿಡ್ಜ್ ಕೊಟ್ಟಿದೀವಿ. ಓಕೆ, ಇಲ್ಲಿ ನಾನು ಯಾವುದೇ ತರ ರೂಮ್ಸ್ ಏನು ಮಾಡಿಲ್ಲ ಈ ಸ್ಪೇಸ್ ಅಲ್ಲಿ, ಬಿಕಾಸ್ ಯಾರಾದ್ರೂ ಬಂದ್ರೆ ಟು ಕಮ್ಯುನಿಕೇಟ್ ಈಸಿಲಿ. ಹೌದು, ಇಲ್ಲಿಂದಾನೆ. ಆಮೇಲೆ ಈ ಆಂಬಿಯನ್ಸ್ ನಿಮ್ಗೆ ಅಚೀವ್ ಮಾಡ್ತೀರಾ, ಮತ್ತೆ ಈ ಲೈಟಿಂಗ್ ಅಂಡ್ ವೆಂಟಿಲೇಷನ್ ಅಚೀವ್ ಮಾಡ್ತೀರಾ. ಓಕೆ, ನೋಡಿ ಫ್ರಂಟ್ ರೋಡ್ ಸೈಡ್ ಒಂದು ಬಾಲ್ಕನಿ ಇದೆ. ಸಮ್ಟೈಮ್ಸ್ ಈವ್ನಿಂಗ್ ಕಾಫಿಗೆ ಆ ಥರ ನೀವು ಯೂಸ್ ಮಾಡ್ಬೋದು, ಕೂತ್ಕೊಬೋದು ಇಲ್ಲೇ. ಅದು ಹೈಟ್ ಜಾಸ್ತಿನೇ ಇದೆಯಲ್ಲ. ಎಸ್ ಇದೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಆಲ್ ಟೇಕನ್. ನೋಡಿ ಲೆಂತ್ ಕೂಡ ತುಂಬಾ ಇದೆ. ಫ್ರಂಟ್ ಎಲಿವೇಶನ್ ನಿಮ್ಗೆ ಕಾಣುತ್ತೆ ಇದು. ಆಮೇಲೆ ನೋಡಿ ರೈನ್ ಡ್ರಾಪ್ಸ್ ಬರಲ್ಲ ಇಲ್ಲೊಳಗಡೆ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಸೊ ನೋಡಿ ಇದು ಒಂದು ಮೇನ್ ಪೋರ್ಷನ್ ಆಫ್ ದ ಹೌಸ್ ಇಸ್ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಇದು. ಎಸ್. ಓಕೆ, ಎಷ್ಟು ಡೈಮೆನ್ಷನ್ ಬರುತ್ತೆ ಸರ್ ಇದು? ಸರ್ ಇದು 17x15 ಬರುತ್ತೆ, ಕ್ಲಿಯರ್ ಸ್ಪೇಸ್. ಓಕೆ, ನೋಡಿ ನಿಮಗೆ ಎಷ್ಟು ಕ್ಲಿಯರ್ ಆಗಿ ನಾವು ನಮ್ದು ಡೆಕೋರೇಷನ್ ಇದೆ ನೋಡಿ, A to Z ಇನ್ಕ್ಲೂಡಿಂಗ್ ಪಿಲ್ಲೋಸ್ ಇದೆ, ನಮ್ದು ಕರ್ಟನ್ಸ್, ಕುಷನ್ಸ್, ನೋಡಿ ಫ್ಯಾನ್ಸ್. ನೀವು ಎಲ್ಲೂ ಪವನ್ ನನ್ನ ಪ್ರಾಜೆಕ್ಟ್ಸ್ ಅಲ್ಲಿ ಯು ಕೆನಾಟ್ ಗೋ ಔಟ್ ಆಫ್ ದ ಥೀಮ್. ಓಕೆ ಓಕೆ, ನೋಡಿ ಎಲ್ಲ ಥೀಮ್ ಬೇಸ್ ಇದೆ ನೋಡಿ, ಈ ರೀತಿ ಯೂಸ್ ಮಾಡಿದೀವಿ. ಓಕೆ, ಇದೆಲ್ಲ ಬ್ರೌನಿಶ್ ಥೀಮ್ ಯೂಸ್ ಬರುತ್ತೆ. ಎಸ್, ನೋಡಿ ಇದೊಂದು ಸ್ಟಡಿಗೆ ಏರಿಯಾ ಯೂಸ್ ಮಾಡಿದೀವಿ. ನೋಡಿ ಇಲ್ಲಿ ನೀವು ಈ ರೀತಿ ಮಿರರ್ಸ್ ಎಲ್ಲರೂ ನೀವು ಮುಂಚೆ ನೋಡಿರ್ತೀರಾ ಪವನ್, ಈ ರೀತಿ ಇಲ್ಲ, ಅದೇನೇ ಡಿಫರೆಂಟ್ ಇದೆ ಎಲ್ಲ ಫ್ಲೋರ್ಸ್. ಎಸ್. ಆಮೇಲೆ ನೋಡಿ ಇಲ್ಲಿ ಮೇನ್ಲಿ ನಾನೊಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ಸ್ ಅಂತೀವಿ ಇದನ್ನ. ಓಕೆ, ಸೊ ಇದು ಫುಲ್ ಕಂಪ್ಲೀಟ್ ಗ್ಲಾಸ್ ಯೂಸ್ ಮಾಡಿದೀವಿ. ನೋಡಿ ಇದ್ರ ಫಿನಿಶ್ ನೋಡಿ ಎಷ್ಟು ಕ್ಲಿಯರ್ ಇದೆ ಅಂದ್ರೆ, ಹೌದು, ನಿಮಗೆ ಸ್ಪೇಸ್ ವೇಸ್ಟೇಜ್ ಎಲ್ಲೂ ಇಲ್ಲ. ನೈಸ್. ಫ್ರಮ್ ದ ಬಾಟಮ್ ಟು ದ ಟಾಪ್ ನೀವು ಕಂಪ್ಲೀಟ್ ಸ್ಟೋರ್ ಮಾಡಬಹುದು. ಇದು ಒಂದು ಬ್ರ್ಯಾಂಡ್ ಬಂದು ಏಜಿಂಗ್ ಅಂತ ಹೇಳ್ತೀವಿ. ದರ್ ಇಸ್ ಒನ್ ಬ್ರ್ಯಾಂಡ್ ಕಾಲ್ಡ್ ಏಜಿಂಗ್ ವಿಚ್ ಗಿವ್ಸ್ ವೆರಿ ಗುಡ್ ಸರ್ವಿಸ್ ಟು ಅಸ್. ನಾವು ಆ ಬ್ರ್ಯಾಂಡ್ ನ ನಾವು ನಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು 3 ಡೋರ್ ಕೂಡ ಸ್ಲೈಡ್ ಆಗುತ್ತೆ, ಈ ರೀತಿ ಸ್ಲೈಡ್ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಸೊ ಆ ಕಡೆಯಿಂದನೂ ಸ್ಲೈಡ್ ಆಗುತ್ತೆ. ಸೊ 3 ಇದು. ಆಮೇಲೆ ಡ್ರಾಯರ್ಸ್ ಇರುತ್ತೆ, ಓಕೆ, ಕಂಪ್ಲೀಟ್ ಸ್ಪೇಸಸ್ ಇದೆ. ನೋಡಿ ಈಗ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಓಕೆ, ವೆಲ್ ಆರ್ಗನೈಸ್. ನೋಡಿ ಇಷ್ಟು ನೀಟಾಗಿ ಆರ್ಗನೈಸ್ ಆಗುತ್ತೆ. ಓಕೆ, ಮತ್ತೆ ಇಲ್ಲಿ ಒಂದು ಏನಾದ್ರು ಕಾಸ್ಮೆಟಿಕ್ಸ್ ಅದಕ್ಕೆ ಎಲ್ಲದಕ್ಕೂ ಪ್ರೀ ಪ್ಲಾಂಟ್ ಇದೆ. ಅಂಡ್ ಫುಲ್ ಟು ಫುಲ್ ಫಾಲ್ ಸೀಲಿಂಗ್ ಕವರ್ ಇದೆ. ನೋಡಿ ಕಾರ್ನಿಶ್ ಫಿನಿಶಿಂಗ್ ಆಗಿದೆ, ಫ್ಯಾನ್ಸ್ ಕೂಡ ಮ್ಯಾಚ್ ಆಗ್ತಾ ಇದೆ. ಇದು ಒಂದು ಟಿವಿ ಯೂನಿಟ್ ಪ್ರಾವಿಷನ್ ಇದೆ ಇದರಲ್ಲಿ. ಸೊ ಈ ರೀತಿ ಬರುತ್ತೆ. ಸಿ ನ್ಯಾಚುರಲ್ ವೆಂಟಿಲೇಷನ್ ನೋಡಿ, ನೀವು ಅಬ್ಸರ್ವ್ ಮಾಡಿ, ಇಟ್ಸ್ ಟೋಟಲಿ ವೆಂಟಿಲೇಟೆಡ್ ಇದೆ. ಈ ಕಡೆನೂ ವಿಂಡೋಸ್ ಇದೆ, ಕ್ರಾಸ್ ವೆಂಟಿಲೇಷನ್ ತರ. ಎಸ್. ಓಕೆ, ನೋಡಿ ಇದು ಮೇನ್ ಪಾರ್ಟ್ ಆಫ್ ದ ಹೌಸ್, ಒಂದು ವಾಶ್ರೂಮ್ಸ್, ವೆಲ್ ಡೆಕೋರೇಟೆಡ್ ವಾಶ್ರೂಮ್ಸ್. ನೋಡಿ ಒಳಗಡೆ ಹೋದ್ರೆ ಎಂಟ್ರೆನ್ಸ್ ಅಲ್ಲಿ ಡ್ರೈ ಏರಿಯಾ ಬರ್ತಾ ಇದೆ ವಿತ್ ಕಂಫರ್ಟಬಲ್ ವಾಲ್ ಮೌಂಟ್ ಕಮೋಡ್ ಬರುತ್ತೆ. ನಾನು ಗ್ರೋಹೆಗ್ ಗೇಬ್ರಿಡ್ ಮಾತ್ರ ಯೂಸ್ ಮಾಡ್ತೀನಿ, ಕನ್ಸೀಲ್ ಟ್ಯಾಂಕ್ಸ್. ಆಲ್ ದಿಸ್ ವಿಲ್ ಹ್ಯಾವ್ ಅ ಸ್ಟೋರೇಜ್. ನೋಡಿ ಓಕೆ, ಎಲ್ಲ ಇದಕ್ಕೂ ಸ್ಟೋರೇಜ್. ಸೊ ನಥಿಂಗ್ ಈಸ್ ಎಕ್ಸ್ಪೋಸ್ಡ್. ಇದು ವಾಟರ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಇದರ ನಿಮಗೆ WPC ಬೋರ್ಡ್ಸ್ ಯೂಸ್ ಮಾಡಿದೀವಿ. ನೋಡಿ ಈ ರೀತಿ ಒಂದು ನೀವು ಯೂಶಲಿ 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ಯು ವಿಲ್ ಫೀಲ್ ಆಲ್ ದಿಸ್ ಫೆಸಿಲಿಟೀಸ್. ಈ ರೀತಿ ನಾನು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಎಲ್ಲ ಕೊಡ್ತಾ ಇದೀನಿ. ಆಲ್ ದ ಬ್ಯೂಟಿಫುಲ್ ಸಿಂಕ್ಸ್, ಮತ್ತೆ ಕೆಳಗಡೆ ಕೂಡ ಸ್ಟೋರೇಜಸ್ ಇದೆ. ಆಮೇಲೆ ನೋಡಿ ಇದು ಕಂಪ್ಲೀಟ್ ನಿಮಗೆ ಒಂದು ಗ್ಲಾಸ್ ಎನ್ಕ್ಲೋಜರ್ ಬರುತ್ತೆ. ಹಾಗೆ ನೋಡಿ ಜಾಗ್ವಾರ್ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತೀವಿ. ಫುಲ್ ಕಂಪ್ಲೀಟ್ ಶವರ್ ಪ್ಯಾನಲ್ ಇಸ್ ಆಫ್ ಜಾಗ್ವಾರ್. ಇದು ಫುಲ್ ಕಂಪ್ಲೀಟ್ ವೆಟ್ ಏರಿಯಾ ಬರುತ್ತೆ. ಈ ಬಾತ್ರೂಮ್ಸ್ ಕೂಡ ಟೋಟಲಿ ವಾಟರ್ ಪ್ರೂಫ್ ಟ್ರೀಟೆಡ್. ಆಮೇಲೆ ಟೈಲಿಂಗ್ ಪ್ಯಾಟರ್ನ್ ನೋಡಿ, ಇಟ್ಸ್ ಅ ಡಿಫರೆಂಟ್ ಬ್ಯೂಟಿಫುಲ್ ಗ್ರೇನಿಶ್. ಎಸ್. ಓಕೆ, ಇದು ಕೂಡ ಗ್ರಿಡ್ ಸೀಲಿಂಗ್ ಇದೆ. ಸೊ ನಿಮಗೆ ಸೀಲಿಂಗ್ ಗೆ ಯಾವುದೇ ರೀತಿ ಒಂದು ಮಾಯಿಶ್ಚರ್ ಹೋಗಿ ಕೂತ್ಕೊಳ್ಳೋದು ಆ ತರದ್ದು ಯಾವುದೇ ಸಮಸ್ಯೆ ಆಗಲ್ಲ. ಸೊ ಈ ಫ್ಲೋರ್ ಅಲ್ಲಿ ನಾನು ಈ ಫೆಸಿಲಿಟೀಸ್ ಕೊಟ್ಟಿದ್ದೀನಿ. ಸೂಪರ್. ಸೊ ಈ ಫ್ಲೋರ್ ಅಲ್ಲಿ ಇಷ್ಟೆಲ್ಲ ಬರುತ್ತೆ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಏನೇನೆಲ್ಲ? ನೆಕ್ಸ್ಟ್ ಫ್ಲೋರ್ ಅಲ್ಲಿ ಇನ್ನೂ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಮತ್ತೆ ಒಂದು ಫಂಕ್ಷನಲ್ ಹೋಮ್ ಥಿಯೇಟರ್ ಇದೆ. ಓಕೆ, ಹೋಮ್ ಥಿಯೇಟರ್ ಕೊಟ್ಬಿಟ್ಟಿದ್ದೀರಾ? ಎಸ್, ಹೋಮ್ ಥಿಯೇಟರ್, ಫುಲ್ಲಿ ಫರ್ನಿಶ್ಡ್ ಹೋಮ್ ಥಿಯೇಟರ್. ಓಕೆ ಓಕೆ, ನೋಡಿ ಲಿಫ್ಟ್ ಇದೆ. ಲಿಫ್ಟ್ ಕೂಡ ಆಪರೇಷನ್ ಆಗುತ್ತೆ, ಈಗ ಇದಾಗ್ತಾ ಇದೆ, ವರ್ಕ್ ಆಗ್ತಾ ಇದೆ. ಓಕೆ, ನೋಡಿ ನೀವು ಮೇನ್ ಸ್ಕೈಲೈಟ್ ಪೋರ್ಷನ್ ಆಫ್ ದ ಹೌಸ್ ಇಂದಾನೆ ಕೆಳಗೆ ತನಕನೂ ಫುಲ್ ಕಂಪ್ಲೀಟ್ ಬೆಳಕು ಬರುತ್ತೆ. ಓಕೆ, ಈ ರೀತಿ ಇದೆ. ನೋಡಿ ಇದು ಅನದರ್ ಪೋರ್ಷನ್ ಆಫ್ ದ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಕೂಡ. ಓಕೆ, ಇದರಲ್ಲಿ ನಿಮಗೆ ಸ್ವಲ್ಪ ಥೀಮ್ ಡಿಫರೆಂಟ್ ಥೀಮ್ ಇದೆ. ನೋಡಿ ಫುಲ್ ಕಂಪ್ಲೀಟ್ ಡಿಫರೆಂಟ್ ಥೀಮ್ ಇದೆ. ಆಮೇಲೆ ಇದೆಲ್ಲ ಬಂದು ಡಿಕೋ ಫಿನಿಶ್ ಶಟರ್ಸ್ ಅಂತೀವಿ. ಇದು ಯಾವುದು ಲ್ಯಾಮಿನೇಟ್ಸ್ ಅಲ್ಲ ಪವನ್, ದೀಸ್ ಆರ್ ಆಲ್ ಡನ್ ವಿತ್ ಡ್ಯೂಕೋ ಪೇಂಟ್ಸ್. ನೋಡಿ ಇದು ಫಿನಿಶ್ ನೀವು ಮುಟ್ಟು ನೋಡಿ ಪವನ್, ಈವನ್ ಫಿನಿಶ್ ಇದೆ, ಸ್ಮೂತ್ ಇದೆ. ಎಸ್. ಆಮೇಲೆ ಇದೆಲ್ಲ ಫುಲ್ ಕಂಪ್ಲೀಟ್ ಡೆಕೋರೇಟಿವ್ ಪ್ಯಾನಲ್ಸ್ ವಿತ್ ಆನ್ ದ ಸೈಟ್ ಮಾಡಿರೋದು, ಯಾವುದನ್ನು ನಾವು ಪರ್ಚೇಸ್ ಮಾಡಿಲ್ಲ. ಎವ್ರಿಥಿಂಗ್ ಇಸ್ ಕ್ರಾಫ್ಟೆಡ್ ಆನ್ ಸೈಟ್. ನೋಡಿ ಇದೊಂದು ಎಡ್ಜಸ್ ಕೂಡ ನೋಡಿ, ನೀವು ಯಾವುದೇ ಕಾರಣಕ್ಕೆ ಯಾರಾದ್ರೂ ಕಾಟ್ ಮೇಲೆ ಕೂತ್ಕೊಂಡ್ರು ನಿಮಗೆ ಹರ್ಟ್ ಆಗಲ್ಲ. ಸಾಫ್ಟ್ ಇದೆ. ಓಕೆ, ಈ ರೀತಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದು ಕಂಪ್ಲೀಟ್ ಏರಿಯಾ ಈ ರೀತಿ ಡೆಕೋರೇಟ್ ಆಗುತ್ತೆ. ನೋಡಿ ಕಂಪ್ಲೀಟ್ ಬುಕ್ ಶೆಲ್ಫ್ಸ್ ಇದೆ. ನೋಡಿ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಪ್ಯಾಟರ್ನ್ ಬೇರೆ ಇದೆ. ಹೌದು. ಓಕೆ, ಆಮೇಲೆ ನೋಡಿ ಇದು ಆಕ್ರಿಲಿಕ್. ನೋಡಿ ನಿಮಗೆ ಫ್ಲೋರ್ ಟು ಸೀಲಿಂಗ್ ಶಟರ್ಸ್ ಅಲ್ಲಿ ಫ್ಲೂಟೆಡ್ ಗ್ಲಾಸ್ ಅಂತ ಯೂಸ್ ಮಾಡ್ತೀವಿ. ಇದೆಲ್ಲ ಯುರೋಪಿಯನ್ ಕಾನ್ಸೆಪ್ಟ್. ಹೌದೌದು. ನೋಡಿ ಒಳಗಡೆ ಏನಿದೆ ಅನ್ನೋದು ಪಾರ್ಶಲಿ ಕಾಣುತ್ತೆ, ಪಾರ್ಶಲಿ ಕಾಣಲ್ಲ. ನಿಮಗೆ ತುಂಬಾ ರಿಚ್ ಕಾಣುತ್ತೆ. ಓಕೆ, ಇದು ಕೂಡ ಫುಲ್ಲಿ ಫರ್ನಿಶ್ ವಾಶ್ರೂಮ್ ಇದೆ. ನೋಡಿ ಇಲ್ಲೂ ಸೇಮ್ ನಿಮಗೆ ಗೇಬ್ರಿಡ್ ನಾನು ಕನ್ಸಲ್ಟೆನ್ಸ್ ಯೂಸ್ ಮಾಡ್ತೀನಿ. ಮತ್ತೆ ನಿಮಗೆ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ. ಮತ್ತೆ ಸೇಮ್ ವೆಂಟಿಲೇಷನ್ ನೋಡಿ ಬಾತ್ರೂಮ್ ಅಲ್ಲಿ, ಇಟ್ಸ್ ಆಲ್ಮೋಸ್ಟ್ ಲೈಟ್ಸ್ ನೀವು ಹಾಕಿದ್ರು ಹಾಕದೇ ಇದ್ರು ದೇರ್ ಇಸ್ ನಥಿಂಗ್ ಡಿಫರೆನ್ಸ್, ಯಾಕಂದ್ರೆ ಫುಲ್ ಕಂಪ್ಲೀಟ್ ಬರುತ್ತೆ. ಸೊ ಈ ರೀತಿ ಇದೆ. ಇಲ್ಲೂ ಕೂಡ ನಿಮಗೆ ಶವರ್ ಪ್ಯಾನಲ್ಸ್ ಇದೆ, ಫುಲ್ ಕಂಪ್ಲೀಟ್ ವರ್ಕ್ ಆಗುತ್ತೆ. ಫೈನ್.
ಸೊ ಇದು ನೀವು ಸೇಮ್ ನನ್ನ ಕೆಳಗಡೆ ಎಕ್ಸ್ಪ್ಲೈನ್ ಮಾಡ್ದಂಗೆ ನಿಮಗೆ ಡೋರ್ ಕ್ವಾಲಿಟಿ ನೋಡಿ, ಡೋರ್ ಫಿನಿಶ್ ನೋಡಿ, ಓಕೆ ಲಾಟ್ ಆಫ್ ಥಿಂಗ್ಸ್. ನಿಮಗೆ ಒಂಥರ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಹೌಸ್ ಅಂತ ಹೇಳ್ಬೋದು, ವೇರ್ ಯು ಕ್ಯಾನ್ ರಿಲ್ಯಾಕ್ಸ್. ನೀವು ಥಿಯೇಟರ್ಸ್ಗೆ ಹೋಗೋ ಅವಶ್ಯಕತೆ ಬರಲ್ಲ. ಇಟ್ಸ್ ಇದು ಡೈಮೆನ್ಷನ್ ಎಷ್ಟು ಸರ್ ಇದು? ಇದು ನಿಮಗೆ 17x24 ಬರುತ್ತೆ. ಓಕೆ ಓಕೆ ಎಸ್ ನೋಡಿ, ಇದು ಫುಲ್ ಕಂಪ್ಲೀಟ್ ಅಕೋಸ್ಟಿಕ್ ಪ್ಯಾನಲ್ಸ್ ಇದೆ ಪವನ್. ಇದೆಲ್ಲ ಫುಲ್ಲಿ ಅಕೋಸ್ಟಿಕ್ ಪ್ಯಾನಲ್ಸ್ ಇದೆ. ಓಕೆ, ಇದು ಫುಲ್ ಕಂಪ್ಲೀಟ್ ಅಕೋಸ್ಟಿಕ್ ಪ್ಯಾನಲ್ಸ್ ಇದೆ. ಮೇಲ್ಗಡೆ ಎಲ್ಲ ಫುಲ್ ಕಂಪ್ಲೀಟ್ ನಿಮಗೆ ಮ್ಯಾಟ್ಸ್ ಬರುತ್ತೆ. ಈವನ್ ನಿಮಗೆ ಇನ್ಸುಲೇಷನ್ ಇದೆ ಸೌಂಡ್. ಈವನ್ ಇಫ್ ಯು ಯೂಸ್ ದಿಸ್ ಹೋಮ್ ಥಿಯೇಟರ್, ಹೊರಗಡೆ ಹೋದಾಗ ನಿಮಗೆ ಒಂದು ಅರೌಂಡ್ 20% ಅಷ್ಟೇ ಸೌಂಡ್ ಲೀಕೇಜ್ ಬರುತ್ತೆ. ಸೊ ಇಟ್ಸ್ ಅ ವೆರಿ ಥಿಂಗ್. ನೋಡಿ, ಬೆನ್ಕ್ಯೂದು ನಾವು ಸಿಸ್ಟಮ್ಸ್ ಯೂಸ್ ಮಾಡ್ತೀವಿ. ಇಟ್ಸ್ ಆಲ್ ಅ ಹೈ ಎಂಡ್ ಥಿಂಗ್. ಎವ್ರಿಥಿಂಗ್ ಈಸ್ ಮೀನ್ ವರ್ಕಿಂಗ್, ಅಂದ್ರೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಕೊಡ್ತೀವಿ. ಏನಂದ್ರೆ ನಮ್ಮಲ್ಲಿ ಏನಾದ್ರು ನಾವು ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರೆ ಇಟ್ಸ್ ಅ ಟೋಟಲ್ ಸೊಲ್ಯೂಷನ್ ತರ. A to Z ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ ತಗೋತೀವಿ. ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್ ವಿಲ್ ಗಿವ್ ದೆಮ್ ದ ಕಾನ್ಸೆಪ್ಟ್ಸ್. ಈ ರೀತಿ ನಾವು ಪ್ಲಾನ್ ಮಾಡ್ತೀವಿ. ಸೂಪರ್ ಸರ್. ಇದು ಕೂಡ ಇರುತ್ತೆ ಹೋಮ್ ಥಿಯೇಟರ್ಸ್ ಬೇಸ್ಡ್. ಅಂದರೆ ತುಂಬ ಜನ ಕೇಳ್ಬೋದು ಇವಾಗ, ಲೈಕ್ ಡೈಮೆನ್ಷನ್ಸ್ ಅಂದರೆ ನೀವು ಸ್ಟಾರ್ಟಿಂಗು 30-40 ಮಾಡ್ತೀರಾ, 20-30 ಮಾಡ್ತೀರಾ, ಅದ್ರ ಬಗ್ಗೆ ಆ ರೀತಿ ನಾವೇನು ಕ್ಯಾಪ್ ಅಂತ ಇಟ್ಕೊಂಡಿಲ್ಲ. 20-30 ಕೂಡ ನಾವು ತುಂಬಾ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಅರ್ಲಿಯರ್ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಐ ವಾಸ್ ಬೀನ್ ಅವಾರ್ಡೆಡ್ ಆಸ್ ಐ ಮೀನ್ ವೆರಿ ಗುಡ್ ಆರ್ಕಿಟೆಕ್ಟ್ ಫಾರ್ 20-30. ಒಂದು ಸ್ಮಾಲ್ ಪ್ಲಾಟ್ ಅಲ್ಲಿ ವಿ ಹ್ಯಾಡ್ ಡನ್ ಒನ್ ಪ್ರಾಜೆಕ್ಟ್ ವೇರ್ ಟೋಟಲ್ ವೆಂಟಿಲೇಷನ್ ಫೋಕಸ್ ಮಾಡಿದ್ವಿ. ಸೊ ಎನಿ ವ್ಯೂವರ್ಸ್ ಆಫ್ ಪವನ್ ಚಾನಲ್ ಏನಿದ್ರು ಆ ಥರ 20-30, 30-40 ಆ ಥರ ಯಾವುದೇ ಡೈಮೆನ್ಷನ್ ನಮ್ದು ಲಿಮಿಟ್ ಅಂತ ಇಲ್ಲ. ವಿ ಸ್ಟಾರ್ಟ್ ವಿತ್ ವೆರಿ ಸ್ಮಾಲ್ ಆಲ್ಸೋ, ವಿ ಗೋ ವೆರಿ ಬಿಗ್ ಆಲ್ಸೋ. ಓಕೆ, ಸೊ ವಿ ಆರ್ ಪ್ರೊವೈಡಿಂಗ್ ಸರ್ವಿಸ್ ಟು ಎವ್ರಿ ಕೈಂಡ್ ಆಫ್ ಕಸ್ಟಮರ್ಸ್. ಸೂಪರ್ ಸರ್. ಓಕೆ, ಸೊ ನೆಕ್ಸ್ಟು ಬಂದರೆ ಇಲ್ಲಿ ಬೇರೆ ಏನೇನು ಸಿಗ್ಬೋದು ಸರ್? ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಬಾಲ್ಕನಿ ಇದೆ, ವಿಚ್ ಇಸ್ ಆಲ್ಸೋ ರೋಡ್ ಫೇಸಿಂಗ್. ಇಲ್ಲಿ ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ. ಓಕೆ, ಸಿ ಇದೊಂದು ಕ್ಲಾಸಿಕಲ್ ಕಾನ್ಸೆಪ್ಟ್ ಬರುತ್ತೆ. ದೀಸ್ ಆರ್ ಡನ್ ವಿತ್ ಜಾಲಿ ಬ್ಲಾಕ್ಸ್ ಅಂತ. ಜಾಲಿ ಬ್ಲಾಕ್ಸ್. ನೀವು ಪವನ್ ಇಲ್ಲಿ ನೀವು ವಿಟ್ನೆಸ್ ಮಾಡ್ತಾ ಇದ್ರೆ ನಿಮ್ಗೆ ಈ ಮನೆ ನೀವು ಒಂಥರ ಯಾವ ಫ್ಲೋರ್ ಇದೆ ಅಂತ ನಿಮಗೆ ಒಂದು ಇದು ಬರುತ್ತೆ. ಯಾಕಂದ್ರೆ ಸ್ಟೇಜ್ ಬೈ ಸ್ಟೇಜ್ ನಿಮ್ಗೆ ಡಿಫರೆನ್ಸ್ ಬರುತ್ತೆ. ನೋಡಿ, ಈ ರೀತಿ ಫರ್ನಿಶ್ ಆಗುತ್ತೆ. ಸೇಫ್ಟಿ ಕನ್ಸರ್ನ್ಸ್ ನೋಡಿ, ಯಾವ ಮಕ್ಕಳು ಬಂದ್ರು ಕೂಡ ಇಟ್ಸ್ ವೆರಿ ಸೇಫ್ ಬಿಕಾಸ್ ಆಲ್ ದ ಥಿಂಗ್ಸ್ ಆರ್ ಮೇಡ್ ವೆರಿ ಕ್ಲಿಯರ್ಲಿ. ನೋಡಿ, ಇದು ಕೂಡ ವರ್ಕ್ ಆಗುತ್ತೆ. ಇಲ್ಲ ಲಿಫ್ಟ್ ಕೆಳಗಡೆ ಮಾಡಬೇಕು. ಇದು ನೋಡಿ ಕಂಪ್ಲೀಟ್ ನಿಮಗೆ ಸ್ಕೈಲೈಟ್ ಬರ್ತಾ ಇದೆ. ಇದು ನಾವು ಯಾವ ಡಿಸೈನ್ ಬೇಕಾದ್ರೂ ಸ್ಕೈಲೈಟ್. ಎಸ್, ಇದೆಲ್ಲ ಕಸ್ಟಮೈಸಬಲ್ ಇದೆ. ನಾವು ಕಾನ್ಸೆಪ್ಟ್ ನ ಏನ್ ಪ್ರಪೋಸ್ ಮಾಡ್ತೀವಿ ಅದನ್ನೇ ನಾವು ಡೆಲಿವರ್ ಮಾಡ್ತೀವಿ ಕಂಪ್ಲೀಟ್. ನೀವು ಇದ್ರದ್ದು ಸೈಜ್ ಡೈಮೆನ್ಷನ್ ನೋಡಿ. ಇದು ಮೋರ್ ಆರ್ ಲೆಸ್ ತುಂಬಾ ಆರ್ಕಿಟೆಕ್ಟ್ಸ್ ಮಾಡಲ್ಲ ಇಷ್ಟು ದೊಡ್ಡದು. ದೇ ಡೋಂಟ್ ಟೇಕ್ ರಿಸ್ಕ್. ಇಷ್ಟು ದೊಡ್ಡದಾಗಿದೆ, ತುಂಬಾ ದೊಡ್ಡದಿದೆ ನೋಡಿ ಇದು. ಹೌದು. ಓಕೆ, ಇದು ಹೊರಗಡೆ ಬಂದ್ರೆ ನೋಡಿ, ಇದು ಕಂಪ್ಲೀಟ್ ಟೆರೆಸ್ ಇದೆ. ಸೊ ಇದು ಫುಲ್ ವಾಟರ್ ಪ್ರೂಫಿಂಗ್ ಎಲ್ಲ. ಎಸ್, ಇದೆಲ್ಲ ಫುಲ್ ಕಂಪ್ಲೀಟ್ಲಿ ಟ್ರೀಟೆಡ್ ವಾಟರ್ ಪ್ರೂಫ್ ಇರುತ್ತೆ. ನೋಡಿ, ಮೇಲ್ಗಡೆ ಹೋದ್ರೆ ನಿಮಗೆ ಓವರ್ ಟ್ಯಾಂಕ್ ಏರಿಯಾ ಇದೆ. ಓಕೆ, ಇದು ನಿಮ್ಗೆ ಹೆಡ್ ರೂಮ್ ಏರಿಯಾ ಇದೆ. ನೀವು ಪಾರ್ಟೀಸ್ ಏನಾದ್ರು ಮಾಡಬೇಕು ಅಂತಲೂ ಸಫಿಷಿಯಂಟ್ ಸ್ಪೇಸಸ್ ಇದೆ. ಓಕೆ, ಮತ್ತೆ ನಿಮ್ಗೆ ಇಲ್ಲಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಈಗ ವಾಷಿಂಗ್ ಮಿಷಿನ್ ನೀವು ಪ್ಲಾನ್ ಮಾಡಬೇಕು. ಓಕೆ, ಸೊ ಆಲ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಬಿಲ್ಡ್ ಆನ್ ಹಿಯರ್. ಅಥವಾ ನೀವು ಸಣ್ಣ ಬಾರ್ಕೋ ಅಂತ ಸೆಟಪ್ ಮಾಡಬೇಕು, ಸ್ಪೇಸ್ ಕೊಟ್ಟಿದ್ದೀವಿ. ಓಕೆ, ಇದನ್ನ ನೀವು ಪಾರ್ಟಿ ಏರಿಯಾ ಕನ್ವರ್ಟ್ ಮಾಡ್ಬೋದು. ಸೊ ಇಟ್ ಇಸ್ ಟೋಟಲಿ ಫ್ಯಾಬ್ರಿಕೇಟೆಡ್. ಎಲ್ಲಾನು ನಾವು ಫಿನಿಶ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ಸೂಪರ್ ಸರ್. ಓಕೆ, ಸೊ ಇವಾಗ ಕೆಳಗಿಂದ ಎಲ್ಲ ಫುಲ್ ಕಂಪ್ಲೀಟಾಗಿ ಪ್ರಾಜೆಕ್ಟ್ ನೋಡಿದ್ದೀವಿ. ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿರ, ಯಾವ ಥರ ಇಂಟೀರಿಯರ್ ಡಿಸೈನು ಮತ್ತು ಆರ್ಕಿಟೆಕ್ಚರ್ ಎರಡು ಮಿಕ್ಸ್ ಮಾಡಿ ಕಾಂಬಿನೇಷನ್ ಮಾಡಿರೋಂಥ ಪ್ರಾಜೆಕ್ಟ್ ಇದು. ಸೊ ನಿಮ್ಮನ್ನ ಮೀಟ್ ಮಾಡಬೇಕು ಮತ್ತು ಆಫೀಸಿಗೆ ಬರಬೇಕಂದ್ರೆ ಹೆಂಗೆ ಪ್ರೊಸೀಜರ್ ಯಾವ ಥರ ಇರುತ್ತೆ ಸರ್? ಸಿ, ನಂದು 3 ಬ್ರಾಂಚಸ್ ಇದೆ. ನಾನು ಈ ವಿಡಿಯೋಲ್ಲಿ ಹೇಳ್ದಂಗೆ ನಂದು ಒಂದು ಬೆಂಗಳೂರಲ್ಲಿ ನಾಗರಬಾವಿನ ಒಂದು ಬ್ರಾಂಚ್ ಇದೆ, ದೇವನಹಳ್ಳಿಲಿ ಒಂದು ಬ್ರಾಂಚ್ ಇದೆ, ಸರ್ಜಾಪುರ ಒಂದು ಬ್ರಾಂಚ್ ಇದೆ. ಆ 3 ಬ್ರಾಂಚ್ದು ಅಡ್ರೆಸ್ನ ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ಮೊಬೈಲ್ ನಂಬರ್ ಕೂಡ ಶೇರ್ ಮಾಡ್ತೀನಿ. Feel free to contact us for any kind of architecture, construction, and interior needs. Okay. Thank you, sir. Thank you.